ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲೆಸ್ ಸಂಸ್ಥೆ ಪ್ರಸ್ತುತಪಡಿಸುವಂಥ ಸುದ್ದಿಯಲ್ಲಿರುವಂಥ ಕರೆಂಟ್ ಅಫೇರ್ಸ್ಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಡಿಸ್ಕಷನ್ಗೆ ಸ್ವಾಗತ. ಈಗ ನಾವು ಮೊದಲನೇ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಶಾರ್ಟ್ ಟರ್ಮ್ ಅಲ್ಪಾವಧಿಯ ಸಾಲವನ್ನು ನೀಡುವಂತಹ ದರವನ್ನ, ಬಡ್ಡಿ ದರವನ್ನ ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದಕ್ಕೆ 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರುವಂತೆ ರಿಸರ್ವ್ ಬ್ಯಾಂಕ್ ಏನಾದರೂ ವಾಣಿಜ್ಯ ಬ್ಯಾಂಕುಗಳಿಗೆ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡುವಂತ ಸಂದರ್ಭದಲ್ಲಿ ಬಡ್ಡಿ ದರವನ್ನ ಚಾರ್ಜ್ ಮಾಡುತ್ತೆ. ಈ ಒಂದು ಬಡ್ಡಿ ದರವನ್ನ ರೆಪೋ ರೇಟ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಈ ಒಂದು ರೆಪೋ ರೇಟ್ ನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ರೀಪರ್ಚೇಸಿಂಗ್ ಆಪ್ಷನ್ ಅಥವಾ ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗೆ ಸಾಲವನ್ನು ನೀಡುವಂತಹ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಅನ್ನು ಚಾರ್ಜ್ ಮಾಡುತ್ತೆ ಮತ್ತು ಕಮರ್ಷಿಯಲ್ ಬ್ಯಾಂಕ್ ನ ಬಳಿಗೆ ಒಂದು ರೀಪರ್ಚೇಸ್ ಅಗ್ರಿಮೆಂಟ್ಗೂ ಕೂಡ ಸೈನ್ ಹಾಕುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ರೆಪೋ ರೇಟ್ ಅನ್ನುವಂಥದ್ದು ಒಂದು ಇಂಟ್ರೆಸ್ಟ್ ರೇಟ್ ಆಗಿದೆ. ಈ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಕಮರ್ಷಿಯಲ್ ಬ್ಯಾಂಕಿಗೆ ಚಾರ್ಜ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕಿಗೆ ಹಣವನ್ನ ಕೊಡುವಂತ ಸಂದರ್ಭದಲ್ಲಿ. ಇದನ್ನೇ ಈ ಒಂದು ಪ್ರಶ್ನೆಯಲ್ಲಿ ಕೇಳಿರುವಂತದ್ದು, ಯಾವ ಒಂದು ಬಡ್ಡಿ ದರವನ್ನ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಶಾರ್ಟ್ ಟರ್ಮ್ ಲೋನ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಚಾರ್ಜ್ ಮಾಡುವಂತ ಬಡ್ಡಿ ದರಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ರೆಪೋ ರೇಟ್ ಆಗುತ್ತೆ. ನಂತರದಲ್ಲಿ ಬೇರೆ ಆಪ್ಷನ್ಸ್ ಗಳ ಬಗ್ಗೆ ಚರ್ಚೆ ಮಾಡಿದ್ದೆ ಆದ್ರೆ ಇನ್ನೊಂದು ಕಾನ್ಸೆಪ್ಟ್ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿ, ಅಂದ್ರೆ ಹೆಸರೇ ಹೇಳುವಂತೆ ಇದು ರೆಪೋ ರೇಟ್ಗೆ ರಿವರ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾರು ಯಾರಿಗೆ ಹಣವನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹಣವನ್ನ ಕೊಡುತ್ತೆ ಮತ್ತು ಈ ಸಂದರ್ಭದಲ್ಲಿ ಚಾರ್ಜ್ ಮಾಡುವಂತ ಇಂಟ್ರೆಸ್ಟ್ ರೇಟ್ ಅನ್ನ, ಬಡ್ಡಿ ದರವನ್ನ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿ ಕರೀತಾರೆ. ಈ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ರೆಪೋ ರೇಟ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕಿಗೆ ಸಾಲವನ್ನು ನೀಡುವಂತ ಸಂದರ್ಭದಲ್ಲಿ ಚಾರ್ಜ್ ಮಾಡುವಂತ ಬಡ್ಡಿ ದರವನ್ನ ರೆಪೋ ರೇಟ್ ಅಂತ ಕರೆದ್ರೆ, ಈಗ ಕಮರ್ಷಿಯಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹಣವನ್ನ ಕೊಡುವಂತ ಸಂದರ್ಭದಲ್ಲಿ ಚಾರ್ಜ್ ಮಾಡುವಂತ ಬಡ್ಡಿ ದರವನ್ನ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಈ ಎರಡು ಟಾಪಿಕ್ಸ್ ಗಳು ಯಾಕೆ ಈ ಸಂದರ್ಭದಲ್ಲಿ ನ್ಯೂಸ್ ನಲ್ಲಿ ಇದೆ ಅನ್ನೋದನ್ನ ಹೇಳೋದಾದ್ರೆ, ಇಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ 2020 ಫೆಬ್ರವರಿನಲ್ಲಿ ನಮ್ಮ ದೇಶದಲ್ಲಿ ರೆಪೋ ರೇಟ್ 5.15% ಇತ್ತು. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕಿಗೆ ಸಾಲವನ್ನು ನೀಡುವಂತಹ ಸಂದರ್ಭದಲ್ಲಿ 5.15% ಅಷ್ಟು ಬಡ್ಡಿ ದರವನ್ನು ಚಾರ್ಜ್ ಮಾಡ್ತಿತ್ತು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ SBIಗೆ 1 ಕೋಟಿಯಷ್ಟು ಸಾಲವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ 5,15,000 ರೂಪಾಯಿಗಳನ್ನ ಬಡ್ಡಿ ದರವನ್ನಾಗಿ ಚಾರ್ಜ್ ಮಾಡೋದಕ್ಕೆ ಮುಂದಾಗಿತ್ತು ಫೆಬ್ರವರಿ ತಿಂಗಳಿನಲ್ಲಿ. ನಂತರದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಇದನ್ನ 4.40% ಇಳಿಸಲಾಯಿತು ಮತ್ತು ಮೇ ತಿಂಗಳಿನಲ್ಲಿ ಅಂದ್ರೆ 22 ಮೇ ತಾರೀಕಿನಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಪೋ ರೇಟ್ ಅನ್ನ 4%ಗೆ ಇಳಿಸ್ತಾರೆ. ಮತ್ತೆ ಇತ್ತೀಚೆಗೆ ರೀಸೆಂಟ್ ಮೀಟಿಂಗ್ ನಲ್ಲಿ ಈ ಒಂದು ರೆಪೋ ರೇಟ್ ನ ಫಿಕ್ಸ್ ಮಾಡಿದ್ದಾರೆ. 4% ಅನ್ನ ಈಗ ಚೇಂಜ್ ಮಾಡಿಲ್ಲ. ಈಗ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಇರುವಂತಹ ರೆಪೋ ರೇಟ್ ಎಷ್ಟು ಅಂತ ಹೇಳಿದ್ರೆ 4% ಆಗಿದೆ. ನಂತರದಲ್ಲಿ ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ 3.35% ಇದೆ. ನಂತರದಲ್ಲಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಬರುತ್ತೆ, ಆ ಒಂದು ಪರ್ಸೆಂಟೇಜ್ 18.50% ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದ್ರೆ ಇದೊಂದು ಮಿನಿಮಮ್ ಅಮೌಂಟ್ ಆಗಿದೆ. ಇದನ್ನ ಬ್ಯಾಂಕ್ಗಳು ತಮ್ಮ ಖಾತೆಯಲ್ಲಿ ಮೇಂಟೈನ್ ಮಾಡಬೇಕು. ಅಂದ್ರೆ ಇದೊಂಥರ ರಿಸರ್ವ್ ರಿಕ್ವೈರ್ಮೆಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಗಳು ಏನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ತಮ್ಮ ಬಳಿ ಲಿಕ್ವಿಡ್ ಕ್ಯಾಶ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು ಅಥವಾ ಬೇರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಳಾಗಿರ್ಬೋದು ಅವುಗಳನ್ನ ಮಿನಿಮಮ್ ಪರ್ಸೆಂಟೇಜ್ ಅಷ್ಟು ಮೇಂಟೈನ್ ಮಾಡಲೇಬೇಕು. ಇದನ್ನ ಯಾಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಂಟೈನ್ ಮಾಡಲೇಬೇಕು ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾಂಕ್ ಕೂಡ ಯಾವುದೇ ರೀತಿಯಲ್ಲಿ ಬ್ಯಾಂಕ್ ರಪ್ಸ್ಗೆ ಒಳಗಾಗಬಾರ್ದು ಅಥವಾ ಇನ್ಸಾಲ್ವೆನ್ಸಿ ಅಂತ ಏನು ಕರಿತೀವಿ ಆ ರೀತಿ ಸಾಲಕ್ಕೆ ಒಳಗಾಗಬಾರ್ದು. ಅದನ್ನ ತಡೆಗಟ್ಟೋದಕ್ಕೋಸ್ಕರ ಒಂದು ಬ್ಯಾಂಕ್ ತನ್ನ ಬಳಿ ಮಿನಿಮಮ್ ಪರ್ಸೆಂಟೇಜ್ ಅಷ್ಟು ಡೆಪಾಸಿಟ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನುವಂತ ರಿಕ್ವೈರ್ಮೆಂಟ್ ಅನ್ನ RBI ನೀಡುತ್ತೆ. ಇದನ್ನ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಒಂದು ಬ್ಯಾಂಕಿನ ವರ್ತ್ 1 ಕೋಟಿ ರೂಪಾಯಿ ಅಷ್ಟು ಇದೆ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಅವರುಗಳು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಸ್ಟ್ಯಾಚ್ಯುಟರಿ ಅಂತ ಹೇಳಿದ್ರೆ ತನ್ನ ಬಳಿಯೇ ಸ್ಟಾಟಿಕ್ ಆಗಿ ಇಟ್ಕೊಳ್ಳುವಂತ ಅಮೌಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ 18.50% ಇದೆ. ಅಂದ್ರೆ ಒಂದು ಬ್ಯಾಂಕಿನ ವರ್ತ್ 1 ಕೋಟಿ ಇದೆ ಅಂತ ಹೇಳಿದ್ರೆ ತನ್ನ ಬಳಿ ಅದು ಮಿನಿಮಮ್ ಅಟ್ಲೀಸ್ಟ್ 18,50,000 ರೂಪಾಯಿಗಳನ್ನ ಮೇಂಟೈನ್ ಮಾಡ್ತಾನೆ ಇರಬೇಕು. ಇದನ್ನ ಸ್ಟ್ಯಾಚ್ಯುಟರಿ ಅಂದ್ರೆ ಸ್ಟಾಟಿಕ್ ಆಗಿ ತನ್ನ ಬಳಿ ಬ್ಯಾಂಕ್ ನ ಬಳಿ ಇಟ್ಕೊಂಡಿರ್ಬೇಕಾಗುತ್ತೆ. ಇದನ್ನ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ, ಅದರ ಹೆಸರು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ, CRR ಅಂತ ಹೇಳಿ. ಈ ಕ್ಯಾಶ್ ರಿಸರ್ವ್ ರೇಷಿಯೋ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಕಮರ್ಷಿಯಲ್ ಬ್ಯಾಂಕ್ ಒಂದು ಡೆಪಾಸಿಟ್ ಅನ್ನ RBI ನ ಬಳಿ ಮೇಂಟೈನ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ದೇಶದಲ್ಲಿ 3% ಅಷ್ಟು CRR ಇದೆ. ಅಂದ್ರೆ ಒಂದು ಬ್ಯಾಂಕ್ 1 ಕೋಟಿ ವರ್ತನ ಹೊಂದಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ಲಕ್ಷ ರೂಪಾಯಿಗಳನ್ನ ರಿಸರ್ವ್ ಬ್ಯಾಂಕ್ ನ ಬಳಿ ಡೆಪಾಸಿಟ್ ಮಾಡಿರಲೇಬೇಕು.
ಇದೊಂದು ಕಂಡೀಷನ್ ಇದೆ. ಇದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ ಕರಿತೇವೆ. ಇದರಲ್ಲೂ ಕೂಡ ಕ್ಯಾಶ್ ರಿಸರ್ವ್ ರೇಷಿಯೋನ ಮೇಂಟೈನ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾಂಕ್ ಕೂಡ ಹಣದ ಕೊರತೆಯನ್ನು ಮುಂದೆ ಅನುಭವಿಸಬಾರ್ದು. ಇದೊಂಥರ ಮಿನಿಮಮ್ ಡೆಪಾಸಿಟ್ ತರ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ದಿನಚರಿಯಲ್ಲಿ ಹೇಳೋದಾದ್ರೆ, ಈಗ ಒಬ್ರು ಬಾಡಿಗೆ ಮನೆಗೆ ಹೋಗ್ತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಡೆಪಾಸಿಟ್ ಅಮೌಂಟ್ ಅನ್ನ ಫಿಕ್ಸ್ ಮಾಡಿ ನಂತರದಲ್ಲಿ ಬಾಡಿಗೆಗೆ ಹೋಗ್ತೇವೆ. ಯಾಕೆ ಈ ಒಂದು ಡೆಪಾಸಿಟ್ ಅಮೌಂಟ್ ಅನ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಓನರ್ಸ್ ಗಳಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ್ದು, ಬಾಡಿಗೆನ ಪೇ ಮಾಡದೇ ಇರುವಂತ ಸಂದರ್ಭದಲ್ಲಿ ಅನ್ನೋ ತರ. ಅಂದ್ರೆ ಈ ಒಂದು ಮಿನಿಮಮ್ ಡೆಪಾಸಿಟ್ ಅಮೌಂಟ್ ಏನಿದೆ, ಕಮರ್ಷಿಯಲ್ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನ ಬಳಿ ಇಡ್ತವೆ. ಈ ಒಂದು ಅಮೌಂಟ್ ಅನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಬರುವಂತ ಕಾನ್ಸೆಪ್ಟ್ ಬ್ಯಾಂಕ್ ರೇಟ್ ಅಂತ ಹೇಳಿ. ಬ್ಯಾಂಕ್ ರೇಟ್ಗೆ ಮತ್ತು ರೆಪೋ ರೇಟ್ಗೆ ಇರುವಂತ ಡಿಫರೆನ್ಸ್ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಬ್ಯಾಂಕ್ ರೇಟ್ ಅಂತ ಹೇಳಿದ್ರು ಕೂಡ ರಿಸರ್ವ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕಿಗೆ ಸಾಲವನ್ನು ನೀಡುವಂತ ಸಂದರ್ಭದಲ್ಲಿ ಚಾರ್ಜ್ ಮಾಡುವಂತ ಬಡ್ಡಿ ದರವನ್ನ, ಚಾರ್ಜ್ ಮಾಡುವಂತ ಇಂಟ್ರೆಸ್ಟ್ ರೇಟ್ ಅನ್ನ ಬ್ಯಾಂಕ್ ರೇಟ್ ಅಂತ ಹೇಳಿ ಕರಿತೇವೆ. ಆದ್ರೆ ರೆಪೋ ರೇಟ್ಗೂ ಬ್ಯಾಂಕ್ ರೇಟ್ಗೂ ಇರುವಂತ ಇಂಪಾರ್ಟೆಂಟ್ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ರೆಪೋ ರೇಟ್ ನ ಅಡಿಯಲ್ಲಿ ಒಂದು ಸೆಂಟ್ರಲ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕಿಗೆ ಸಾಲವನ್ನು ನೀಡುತ್ತಿರುವಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಪರ್ಚೇಸ್ ಮಾಡುತ್ತೆ, ಅಥವಾ ಒಂದು ಕಮರ್ಷಿಯಲ್ ಬ್ಯಾಂಕ್ ಇಂದ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಅಡ ಇಟ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಬ್ಯಾಂಕ್ ರೇಟ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ಬ್ಯಾಂಕ್ ನ ಬಳಿ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಅಡ ಇಟ್ಕೊಳ್ಳೋದಿಲ್ಲ ಅಥವಾ ಪರ್ಚೇಸ್ ಮಾಡೋದಿಲ್ಲ, ಅಥವಾ ಯಾವುದೇ ಒಂದು ಸೆಕ್ಯೂರಿಟಿಯನ್ನು ಕೂಡ ಕಮರ್ಷಿಯಲ್ ಬ್ಯಾಂಕ್ ಇಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳೋದಿಲ್ಲ. ಈ ರೀತಿ ಯಾವುದೇ ರೀತಿಯಂತಹ ಸೆಕ್ಯೂರಿಟಿನ ಕೇಳ್ದನೆ ಸಾಲವನ್ನು ನೀಡುತ್ತಿರುವಂತಹ ಸಂದರ್ಭದಲ್ಲಿ ಚಾರ್ಜ್ ಮಾಡುವಂತ ಬಡ್ಡಿ ದರವನ್ನ, ಚಾರ್ಜ್ ಮಾಡುವಂತ ಇಂಟ್ರೆಸ್ಟ್ ರೇಟ್ ಅನ್ನ ಬ್ಯಾಂಕ್ ರೇಟ್ ಅಂತ ಹೇಳಿ ಕರಿತೇವೆ. ಈ ಎಲ್ಲ ಡಿಫರೆನ್ಸಸ್ ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಮೊದಲನೇದಾಗಿ ರೆಪೋ ರೇಟ್ಗೂ ಮತ್ತು ರಿವರ್ಸ್ ರೆಪೋ ರೇಟ್ಗೂ ಇರುವಂತಹ ಡಿಫರೆನ್ಸ್, ನಂತರದಲ್ಲಿ ರೆಪೋ ರೇಟ್ಗೂ ಮತ್ತು ಬ್ಯಾಂಕ್ ರೇಟ್ಗೂ ಇರುವಂತಹ ಡಿಫರೆನ್ಸ್, ನಂತರದಲ್ಲಿ SLR ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋಗೂ ಮತ್ತು ಕ್ಯಾಶ್ ರಿಸರ್ವ್ ರೇಷಿಯೋಗೂ ಇರುವಂತಹ ಡಿಫರೆನ್ಸ್. ಈ ಪಾಯಿಂಟ್ಸ್ ಗಳು ನಿಮಗೆ ಕ್ಲಿಯರ್ ಆಗಿರಬೇಕು. ಮತ್ತು ಈ ಬೇಸಿಕ್ ಎಕನಾಮಿಕ್ ಕಾನ್ಸೆಪ್ಟ್ಸ್ ಗಳ ಮೇಲೆ ಅಟ್ಲೀಸ್ಟ್ ಒಂದಲ್ಲ ಒಂದು ಕ್ವಶನ್ ಪ್ರತಿ ವರ್ಷವೂ ಕೂಡ ಅಪೇರ್ ಆಗ್ತಿದೆ. ಅದರಿಂದಾಗಿ ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ನಂತರದಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾನು ರೆಪೋ ರೇಟ್ ನ ಎಫೆಕ್ಟ್ ಮಾತ್ರ ಮಾರ್ಕೆಟ್ ನಲ್ಲಿ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತೇನೆ. ಈಗ ರೆಪೋ ರೇಟ್ ನಲ್ಲಿ ನಾನು ಹೇಳಿರುವಂತೆ, ಮೊದಲನೇದಾಗಿ ಕಮರ್ಷಿಯಲ್ ಬ್ಯಾಂಕಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲವನ್ನು ನೀಡುತ್ತೆ. ಸಾಲವನ್ನು ನೀಡುವಂತಹ ಸಂದರ್ಭದಲ್ಲಿ ಚಾರ್ಜ್ ಮಾಡುವಂತಹ ಬಡ್ಡಿ ದರವನ್ನ ರೆಪೋ ರೇಟ್ ಅಂತ ಹೇಳಿ ಕರಿತೇವೆ. ಈ ಒಂದು ರೆಪೋ ರೇಟ್ ಅನ್ನ ಕಡಿಮೆ ಯಾಕೆ ಗವರ್ಮೆಂಟ್ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈಗ ನಮ್ಮ ದೇಶದಲ್ಲಿ ಏನಾಗ್ತಿದೆ, ಕೊರೋನಾ ಇಂಪ್ಯಾಕ್ಟ್ ಇಂದಾಗಿ ಡಿಮಾಂಡ್ ಕಡಿಮೆ ಆಗ್ತಿದೆ. ಡಿಮಾಂಡ್ ಯಾಕೆ ಕಡಿಮೆ ಆಗ್ತಿದೆ? ಜನರ ಬಳಿ ಹಣ ಕಡಿಮೆ ಆಗ್ತಿದೆ, ಆದ್ರಿಂದಾಗಿ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಕಡಿಮೆ ಆಗ್ತಿದೆ. ಆದ್ರೆ ಇದೇ ಒಂದು ಸಿಚುಯೇಷನ್ ರಿವರ್ಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಜನರ ಬಳಿ ಹಣ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಅಲ್ವಾ. ಡಿಮಾಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ? ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾರುವವರು ಅದರ ಬೆಲೆನ ಜಾಸ್ತಿ ಮಾಡ್ತಾರೆ, ಮತ್ತು ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಹಣದ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರಿತೇವೆ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಕೋವಿಡ್-19 ಇರುವಂತಹ ಸಂದರ್ಭದಲ್ಲಿ ಹಲವಾರು ಜನ ಕೆಲಸವನ್ನ ಕಳ್ಕೊಳ್ತಾ ಇದ್ದಾರೆ, ಮತ್ತು ಹಲವಾರು ಇಂಡಸ್ಟ್ರೀಸ್ ಗಳಾಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಳಾಗಿರ್ಬೋದು, ಅವರಲ್ಲಿ ಆಪರೇಷನ್ಸ್ ಗಳು ಕೂಡ ಕಡಿಮೆ ಆಗ್ತಿದೆ. ಇದಕ್ಕೆ ಎರಡು ಮುಖ್ಯ ಕಾರಣಗಳು ಏನು? ಅವರ ಆಪರೇಷನ್ ಕಾಸ್ಟ್ ಅನ್ನ ಬರ್ಸೋದಕ್ಕೆ ಸಾಧ್ಯವಾಗ್ತಿಲ್ಲ ಮೊದಲನೇದಾಗಿ. ನಂತರದಲ್ಲಿ ನಮ್ಮ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಕಡಿಮೆ ಇರುವಂತದ್ದು. ಮತ್ತು ಡಿಮಾಂಡ್ ಯಾಕೆ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ, ಹಣದ ಹರಿವು ಅಂದ್ರೆ ಲಿಕ್ವಿಡಿಟಿ ನಮ್ಮ ಮಾರ್ಕೆಟ್ ನಲ್ಲಿ ಕಡಿಮೆ ಆಗ್ತಿದೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದ್ರೆ, ಈ ರೀತಿ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ, ಅಂದ್ರೆ ಒಂದು ಬಡ್ಡಿ ದರವನ್ನ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುತ್ತೆ. ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ನ ಬಳಿ ಈಗ ಹಣ ಹೋಯ್ತು, ಈ ಒಂದು ಕಮರ್ಷಿಯಲ್ ಬ್ಯಾಂಕ್ ಈಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಹಣವನ್ನ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿಯೇ ಈ ಒಂದು ಹಣವನ್ನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಳಾಗಿರ್ಬೋದು ಅಥವಾ MSME ಸೆಕ್ಟರ್ಸ್ ಗಳಂತ ಏನ್ ಹೇಳ್ತೀವಿ, ಅವರುಗಳಿಗೆ ಸಾಲವನ್ನು ನೀಡುತ್ತೆ. ಅಲ್ಲಿ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡುತ್ತೆ, ಮತ್ತು ಅಲ್ಲಿ ಕೆಲಸಗಾರರಿಗೆ ಅಂದ್ರೆ ಉದ್ದಿಮೆಗಾರರು ಕೂಡ ಅತಿ ಹೆಚ್ಚು ಪಾರ್ಟಿಸಿಪೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಯ ಜನರ ಬಳಿ ಹಣ ಹೋಗುತ್ತೆ. ಈ ರೀತಿ ಮಾರ್ಕೆಟ್ಗೆ ಹಣವನ್ನ ಪುಷ್ ಮಾಡುವಂತ ಒಂದು ಪ್ರೋಸೆಸ್ ನಲ್ಲಿ ರೆಪೋ ರೇಟ್ ಹೈಯೆಸ್ಟ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಇದು ರೆಪೋ ರೇಟ್ ನ ಇಂಪಾರ್ಟೆನ್ಸ್ ಆಗುತ್ತೆ. ಈ ಒಂದು ಪಾಯಿಂಟ್ ಅನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡಿರ್ಬೇಕು. ಮತ್ತು ನಿಮ್ಮ ಎಕನಾಮಿ ಆನ್ಸರ್ಸ್ ಗಳನ್ನ ಬರ್ತಿರುವಂತಹ ಸಂದರ್ಭದಲ್ಲಿ ಈ ಎಲ್ಲವನ್ನ ಲಿಂಕ್ ಮಾಡಿ, ಅಂದ್ರೆ ಕೋವಿಡ್-19 ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಗವರ್ಮೆಂಟ್ ಮೆಷರ್ಸ್ ಗಳನ್ನು ಕೂಡ ಮೆನ್ಷನ್ ಮಾಡುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಇನ್ಫ್ಲೇಷನ್ಗೂ ಮತ್ತು ಇಂಟ್ರೆಸ್ಟ್ ರೇಟ್ಗೂ ಇರುವಂತಹ ರಿಲೇಶನ್ಶಿಪ್ ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಎಕಾನಮಿನಲ್ಲಿ ಗ್ರೋತ್ ಕಾಣುತ್ತೆ ಮತ್ತು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಕಾನಮಿನಲ್ಲಿ ಹಣದ ಅರಿವು ಜಾಸ್ತಿ ಆಗುತ್ತೆ. ಏಕೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಕೂಡ
ಕಡಿಮೆ ಬಡ್ಡಿ ದರದಲ್ಲಿ ಜನಗಳಿಗೆ ಮತ್ತು MSME ಸೆಕ್ಟರ್ಸ್ಗಳಿಗೆ, ಇಂಡಸ್ಟ್ರೀಸ್ಗಳಿಗೆ ಲೋನನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಡುತ್ತೆ. ಆ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಹಣದ ಹರಿವು ಜಾಸ್ತಿ ಆಗುತ್ತೆ ಮತ್ತು ಎಕಾನಮಿ ಗ್ರೋತನ್ನು ಕಾಣುತ್ತೆ. ಅದೇ ಸಮಯದಲ್ಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಅಂತ ಹೇಳಿದ್ರೆ ಹಣ ಜಾಸ್ತಿ ಅಂತ ಸಂದರ್ಭದಲ್ಲಿ ಜನದ ಬಳಿ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಮತ್ತು ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿಯಲ್ಲಿ ನಾನು ಹಿಂದಿನ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದಂತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಒಂದು ಕಂಟ್ರಿನಲ್ಲಿ ಇನ್ಫ್ಲೇಷನ್ ಅನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾ ಇದೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಕನ್ಕ್ಲೂಷನ್ಗೆ ಬರ್ಬೋದು. ಅಥವಾ ಒಂದು ದೇಶದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ಗೆ ಹೋಗಿ ಡೆಪಾಸಿಟ್ನ ಮಾಡೋದಕ್ಕೆ ಜಾಸ್ತಿ ಮಾಡ್ತಾರೆ. ಏಕೆ ಅಂತ ಹೇಳಿದ್ರೆ ಅವರ ಡೆಪಾಸಿಟ್ಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಬ್ಯಾಂಕ್ಗಳು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಈ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಇರುವಂತಹ ಹೆಚ್ಚಿನ ಹಣದ ಹರಿವನ್ನ ಸಕ್ ಮಾಡೋದಕ್ಕೆ ಅಂದ್ರೆ ಅದನ್ನ ಹೀರ್ಕೊಳ್ಳೋದಕ್ಕೆ, ಹಣವನ್ನು ಹೀರ್ಕೊಳ್ಳೋದಕ್ಕೆ RBI ಈ ರೀತಿಯಾದಂತಹ ಮಾನಿಟರಿ ಪಾಲಿಸಿಯನ್ನು ಕೂಡ ಫಾಲೋ ಮಾಡುತ್ತೆ. ಇಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ಗೂ ಮತ್ತು ಇನ್ಫ್ಲೇಷನ್ಗೂ ಇರುವಂತಹ ಸಂಬಂಧ ಇನ್ವರ್ಸ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಈ ಒಂದು ಪ್ರಶ್ನೆಗೆ ಈಸಿಯಾಗಿ ಉತ್ತರವನ್ನ ಚೂಸ್ ಮಾಡಬಹುದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ 1 and 2 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ನ ವಿಚಾರವಾಗಿ ಕೇಳಿದ್ದಾರೆ ಮತ್ತು ಭಾರತದಲ್ಲಿ ಯಾವ ಯಾವ ಪ್ರಿಯಾರಿಟಿ ಸೆಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ಮೊದಲನೇದಾಗಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಈಗ ಮೊದಲನೇದಾಗಿ ಯಾವುದೇ ಒಂದು ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೋಗಿ ಬ್ಯಾಂಕ್ ಹತ್ರ ಸಾಲವನ್ನು ಪಡ್ಕೊಬೇಕು. ಈಗ ಬ್ಯಾಂಕ್ಗಳಿಗೆ RBI ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಕೊಟ್ಟಿರುತ್ತೆ ಸಾಲವನ್ನು ಕೊಡುವಂತ ವಿಷಯವಾಗಿ. ಅಂದ್ರೆ ಕೊಡುವಂತ ಸಾಲ ಏನಿದೆ ಬ್ಯಾಂಕ್ಗಳು ಈಗ 1 ಕೋಟಿಯಷ್ಟು ಸಾಲವನ್ನು ಕೊಡೋದಕ್ಕೆ ಅವರುಗಳಿಗೆ ಪರ್ಮಿಷನ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ 40% ಆದ್ಯತೆ ಇರುವಂತಹ ಕ್ಷೇತ್ರಗಳಿಗೆ ಕೊಡಬೇಕು ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಇದೆ. ಅಂದ್ರೆ 1 ಕೋಟಿ ಮೊತ್ತದ ಸಾಲವನ್ನು ಕೊಡೋದಕ್ಕೆ ಒಂದು ಕಮರ್ಷಿಯಲ್ ಬ್ಯಾಂಕ್ಗೆ ಪರ್ಮಿಷನ್ ಇದ್ರೆ ಅದರಲ್ಲಿ 40 ಲಕ್ಷದಷ್ಟು ಅಮೌಂಟ್ ಅನ್ನ ಪ್ರಿಯಾರಿಟಿ ಸೆಕ್ಟರ್ಸ್ಗಳಿಗೆ ಅಂದ್ರೆ ಆದ್ಯತೆ ಇರುವಂತಹ ಕ್ಷೇತ್ರಗಳಿಗೆ ಕೊಡಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸ್ ಅನ್ನ RBI ಬ್ಯಾಂಕ್ಗಳಿಗೆ ನೀಡಿದೆ. ಅಂದ್ರೆ ಯಾಕೆ ಈ ರೀತಿಯಲ್ಲಿ ಸೆಕ್ಟರ್ ಲೆಂಡಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ಕೆಲವೊಂದು ಸೆಕ್ಟರ್ಸ್ಗಳಿಗೆ ಆದ್ಯತೆನ ನೀಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಉದಾಹರಣೆಗೆ ಹೇಳೋದಾದ್ರೆ ಈಗ ಎಜುಕೇಶನ್ ಬಗ್ಗೆ ಮಾತನಾಡೋದಾದ್ರೆ ಎಜುಕೇಶನ್ ಒಂದು ಪ್ರಿಯಾರಿಟಿ ಸೆಕ್ಟರ್ ಆಗಿದೆ. ಈ ಹಿಂದೆ 3% GDP-ನ ಎಜುಕೇಶನ್ನ ಮೇಲೆ ಸ್ಪೆಂಡ್ ಮಾಡ್ತಿದ್ರು. ಆದರೆ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದ ನಂತರ 6% GDP-ನ ನಮ್ಮ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡ್ತಾರೆ. ಅಂದರೆ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಇದೊಂದು ಪ್ರಿಯಾರಿಟಿ ಸೆಕ್ಟರ್ ಆಗಿದೆ, ಆದ್ಯತೆ ಇರುವಂಥ ಕ್ಷೇತ್ರವಾಗಿದೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕಾಗಿ ಸಾಲವನ್ನು ಕೊಡೋದಕ್ಕೆ ಮುಂದೆ ಬರಬೇಕು. ಅದಕ್ಕಾಗಿಯೇ ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳ ಮೇಲೆ ಒಂದು ಗೈಡ್ಲೈನ್ಸ್ ಅನ್ನು ಹೇರಿದೆ. ಅದು ಏನು ಅಂತ ಹೇಳಿದ್ರೆ 40% ನೆಟ್ ಬ್ಯಾಂಕ್ ಕ್ರೆಡಿಟ್ ಏನಿದೆ ಅದು ಪ್ರಿಯಾರಿಟಿ ಸೆಕ್ಟರ್ಸ್ಗಳಿಗೇನೆ ಹೋಗಬೇಕು ಅಂತ ಹೇಳಿ. ನಂತರದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಪ್ರಿಯಾರಿಟಿ ಸೆಕ್ಟರ್ಸ್ಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ ಅಗ್ರಿಕಲ್ಚರ್, ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, MSME. ನಂತರದಲ್ಲಿ ಎಕ್ಸ್ಪೋರ್ಟ್ ಅನ್ನ ಉತ್ತೇಜನ ಮಾಡೋದಕ್ಕೋಸ್ಕರ, ಎಕ್ಸ್ಪೋರ್ಟ್ಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಎಕ್ಸ್ಪೋರ್ಟ್ ಕ್ರೆಡಿಟ್ಗೂ ಕೂಡ ಪ್ರಿಯಾರಿಟಿ ಸೆಕ್ಟರ್ ಅಂತ ಹೇಳಿ ಒಂದು ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ನಂತರದಲ್ಲಿ ಎಜುಕೇಶನ್, ಹೌಸಿಂಗ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ನಂತರದಲ್ಲಿ ರಿನ್ಯೂವಬಲ್ ಎನರ್ಜಿ ಮತ್ತು ಅದರ್ಸ್ ಅಂತ ಹೇಳಿ ಇದೆ. ಅಂದ್ರೆ ಟೈಮ್ ಟು ಟೈಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದಾದ್ರೂ ಕೆಲವೊಂದು ಕ್ಷೇತ್ರಗಳನ್ನ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲವೊಂದು ಕ್ಷೇತ್ರಗಳನ್ನ ಪ್ರಿಯಾರಿಟಿ ಸೆಕ್ಟರ್ ಅಂತ ಹೇಳಿ ಚೂಸ್ ಮಾಡಿ ಆ ಸೆಕ್ಟರ್ಸ್ಗಳಿಗೂ ಕೂಡ ಸಾಲದ ಅನುವನ್ನು ನೀಡಬಹುದಾಗಿದೆ. ಈಗ ಈ ಒಂದು ಟಾಪಿಕ್ ಯಾಕೆ ನ್ಯೂಸ್ ನಲ್ಲಿ ಇದೆ ಅನ್ನೋದನ್ನ ನೋಡೋದಾದ್ರೆ ಪ್ರಸ್ತುತವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಹೊಸ ಪ್ರಿಯಾರಿಟಿ ಸೆಕ್ಟರ್ಸ್ ಗಳನ್ನು ಚೂಸ್ ಮಾಡಿದೆ. ಅದು ಯಾವುದೇದು ಅನ್ನೋದನ್ನ ನೋಡೋದಾದ್ರೆ ಸ್ಯಾನಿಟೇಷನ್, ಹೆಲ್ತ್ ಕೇರ್, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್, ರಿನ್ಯೂವಬಲ್ ಎನರ್ಜಿ ಈ ತರದ ಕ್ಷೇತ್ರಗಳು ಪ್ರಿಯಾರಿಟಿ ಸೆಕ್ಟರ್ ಒಳಗೆ ಬರಲಿದೆ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದೆ. ಆದ್ರಿಂದಾಗಿ ಈ ಒಂದು ಟಾಪಿಕ್ ನ್ಯೂಸ್ ನಲ್ಲಿದೆ. ಈಗ ನಂತರದಲ್ಲಿ ಈ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಆಪ್ಷನ್ಸ್ಗಳು ಪ್ರಸ್ತುತವಾಗಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನ ಅಡಿಯಲ್ಲಿ ಬರೋದ್ರಿಂದ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ 1, 2, 3, 4 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯನ್ನು UNHRC, ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಬಗ್ಗೆ ಕೇಳಿರುವಂಥ ಪ್ರಶ್ನೆ ಆಗಿದೆ. ಇಲ್ಲಿ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಇದೊಂದು ಇಂಟರ್ ಗೌರ್ಮೆಂಟಲ್ ಬಾಡಿ ಆಗಿದೆ, ಇದು ಕಂಪ್ಲೀಟ್ಲಿ ಯುನೈಟೆಡ್ ನೇಷನ್ಸ್ ಸಿಸ್ಟಮ್ ಇಂದ ಇಂಡಿಪೆಂಡೆಂಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. UNHRCಯನ್ನು ಎಸ್ಟಾಬ್ಲಿಷ್ ಮಾಡಿದಂಥದ್ದು 2006 ಮಾರ್ಚ್ 15ರಲ್ಲಿ
ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳುವುದರ ಮೂಲಕವಾಗಿ ರೆಸೊಲ್ಯೂಷನ್ ನಂಬರ್ 60/251 ಈ ರೀತಿಯಂತ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡೋದರ ಮುಖಾಂತರವಾಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನಲ್ಲಿ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಅದರಿಂದಾಗಿ ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಬಾಡಿ ಅಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇದು ಯುನೈಟೆಡ್ ನೇಷನ್ಸ್ ನ ಕೆಳಗಡೆ ಬರುವಂತ ಆರ್ಗನೈಸೇಷನ್ ಆಗಿದೆ ಅಂತ ಹೇಳಿ. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಎಲ್ಲ ಆಪ್ಷನ್ಸ್ ಗಳಿಂದ ಎಲಿಮಿನೇಟ್ ಮಾಡಿದ್ದೆ ಆದ್ರೆ ಆಪ್ಷನ್ ಬಿ 2 and 3 ಓನ್ಲಿ ಈ ಒಂದು ಆಪ್ಷನ್ಗೆ ಸರಿಯಾದ ಉತ್ತರಕ್ಕೆ ಕಡಿಮೆ ಸಮಯದಲ್ಲಿ ರೀಚ್ ಆಗಬಹುದಾಗಿದೆ. ಆದ್ರೂ ಕೂಡ ಮುಂದಿನ ಸ್ಟೇಟ್ಮೆಂಟ್ ಗಳನ್ನ ಡಿಸ್ಕಸ್ ಮಾಡೋದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಯೂಮನ್ ರೈಟ್ ವೈಲೇಷನ್ಸ್ ಆದಂತ ಸಂದರ್ಭಗಳಲ್ಲಿ ಆ ಸಿಚುವೇಶನ್ ಅಡ್ರೆಸ್ ಮಾಡೋದ್ರಲ್ಲಿ ಮತ್ತು ಆ ವಿಚಾರ ಸಂಬಂಧಿತವಾಗಿ ರಿಕಮೆಂಡೇಶನ್ ಕೊಡೋದ್ರಲ್ಲಿ UNHRC ಫಂಕ್ಷನ್ ಮಾಡುತ್ತೆ ಅಂತ ಹೇಳಿ. ಹೌದು, ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಹ್ಯೂಮನ್ ರೈಟ್ಸ್ ವೈಲೇಷನ್ ಆದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅಧಿಕಾರವಿಲ್ಲ, ಅಂದ್ರೆ ಕಂಪ್ಲೀಟ್ ಅಥಾರಿಟಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಮತ್ತು ಈ ರೀತಿ UNHRC ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಗವರ್ಮೆಂಟ್ ನಲ್ಲಿ ಯಾವುದಾದ್ರೂ ಒಂದು ನೇಷನ್ ನಲ್ಲಿ ಹ್ಯೂಮನ್ ರೈಟ್ ವೈಲೇಷನ್ ಆಗಿದ್ದಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ದೇಶದ ಮೇಲೆ ಪ್ರೆಷರ್ ಅನ್ನ ಹಾಕುತ್ತೆ. ಉದಾಹರಣೆ ಮೂಲಕವಾಗಿ ಹೇಳೋದಾದ್ರೆ ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್ ನಮ್ಮ ಭಾರತದ ದೇಶದ ವಿಷಯವಾಗಿ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಈ ಒಂದು ಆಕ್ಟ್ ಪಾಸ್ ಆದಂತ ಸಂದರ್ಭದಲ್ಲಿ UNHRC ಇದು ಹ್ಯೂಮನ್ ರೈಟ್ಸ್ ಗಳನ್ನ ಅಂದ್ರೆ ನಾನ್ ಮುಸ್ಲಿಂ ಮೈನಾರಿಟೀಸ್ ಗಳಿಗೆ ಮಾತ್ರ ಈ ಒಂದು ಸಿಟಿಜನ್ಶಿಪ್ ನ ಕೊಡೋದ್ರ ವಿಚಾರವಾಗಿ ಮತ್ತು ಮುಸ್ಲಿಂ ಮೈನಾರಿಟೀಸ್ ಗಳಿಗೂ ಕೂಡ ಅಂದ್ರೆ ಯಾರ್ಯಾರು ರಿಲಿಜಿಯಸ್ ಪರ್ಸಿಕ್ಯೂಷನ್ ಹೊಂದಿರ್ತಾರೆ ಮುಸ್ಲಿಂ ಮೈನಾರಿಟಿಯಲ್ಲೂ ಕೂಡ ಅವರಿಗೂ ಕೂಡ ನೀವು ಸಿಟಿಜನ್ಶಿಪ್ ಅನ್ನ ಕೊಡಬೇಕಾಗುತ್ತೆ ಅಂತ ಹೇಳಿ UNHRC ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ಅನ್ನ ಫೈಲ್ ಮಾಡಿತ್ತು. ಈ ರೀತಿಯಲ್ಲಿ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್ ಒಂದು ದೇಶದ ಮೇಲೆ ಪ್ರೆಷರ್ ಅನ್ನ ಹಾಕುತ್ತೆ. ಆದ್ರಿಂದಾಗಿ ಇಲ್ಲಿ ಕೊಟ್ಟಿರುವಂತಹ ಮೂರನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, 2 ಮತ್ತು 3ನೇ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ ಬಿ 2 and 3 ಓನ್ಲಿ ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಅಬನೀಂದ್ರನಾಥ್ ಟ್ಯಾಗೋರ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇವರು ಒಬ್ಬರು ಫೇಮಸ್ ಪರ್ಸನಾಲಿಟಿ ಆಗಿದ್ದಾರೆ. ಇತ್ತೀಚೆಗೆ ಇವರ 150ನೇ ಬರ್ತ್ ಆನಿವರ್ಸರಿ ಆಯಿತು ಆಗಸ್ಟ್ 7, 2020 ಆದ ಕಾರಣದಿಂದಾಗಿ ಇವರು ನ್ಯೂಸ್ನಲ್ಲಿ ಇದ್ದಾರೆ. ಇವರು ಹುಟ್ಟಿದಂಥದ್ದು ಕೋಲ್ಕತ್ತಾದಲ್ಲಿ 1871ರಲ್ಲಿ. ನಂತರದಲ್ಲಿ ಇವರ ಐಡಿಯಾಲಜಿ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ರವಿ ವರ್ಮಾ ಅವರ ಪೇಂಟಿಂಗ್ಸ್ ಗಳನ್ನ ಇವರು ರಿಜೆಕ್ಟ್ ಮಾಡಿದ್ರು. ಏಕೆ ಅಂತ ಹೇಳಿದ್ರೆ ಅವರು ವೆಸ್ಟರ್ನ್ ಕಲ್ಚರ್ ನ ಇಮಿಟೇಟ್ ಮಾಡ್ತಾ ಇದ್ದಾರೆ ರವಿ ವರ್ಮಾ ಪೇಂಟಿಂಗ್ಸ್ ನಲ್ಲಿ ಅಂತ ಹೇಳಿ. ಆದ್ರಿಂದಾಗಿ ಅಬನೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ಟ್ರೆಡಿಷನ್ ಅಂದ್ರೆ ಏಷ್ಯಾ ಕಲ್ಚರ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಡಿಯನ್ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ತಾರೆ ಮತ್ತು ನಂತರದ ದಿನಗಳಲ್ಲಿ ಬೆಂಗಾಲ್ ಸ್ಕೂಲ್ ಆಫ್ ಆರ್ಟ್ ಅಂತ ಹೇಳಿ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಇವರು ಮೊಘಲ್ ಮತ್ತು ರಜಪೂತ್ ಪೇಂಟಿಂಗ್ಸ್ ಗಳನ್ನ ಮಾಡರ್ನೈಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಇದರ ಮುಖಾಂತರವಾಗಿ ಮಾಡರ್ನ್ ಇಂಡಿಯನ್ ಪೇಂಟಿಂಗ್ ಗೆ ಒಂದು ಫ್ರಂಟ್ ಸ್ಟೇಜ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇದರ ಮುಖಾಂತರವಾಗಿಯೇ ನಂತರದ ದಿನಗಳಲ್ಲಿ ಬೆಂಗಾಲ್ ಸ್ಕೂಲ್ ಆಫ್ ಆರ್ಟ್ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು, ಇವರು ವೆಸ್ಟರ್ನ್ ಕಲ್ಚರ್ ನ ರಿಜೆಕ್ಟ್ ಮಾಡಿ ಓರಿಯೆಂಟಲ್ ಫಾರ್ಮ್ಸ್ ಅಂತ ಹೇಳಿದ್ರೆ ಏಷ್ಯಾದ ಫಾರ್ಮ್ಸ್ ಏನಿದೆ ಆರ್ಟ್ ಫಾರ್ಮ್ಸ್ ಏನಿದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಟಿದ್ರು ಅಂತೇಳಿ. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಮೊದಲನೇ ಮತ್ತೆ 2ನೇ ಆರ್ಟ್ ಫಾರ್ಮ್ಸ್ ಗಳು ಸರಿಯಾಗುತ್ತೆ. ನಂತರದಲ್ಲಿ ಮುಂದಿನ ಸ್ಟೇಟ್ಮೆಂಟ್ ಇವರು ಕೊಟ್ಟಿದ್ದಾರೆ ಪೇಂಟಿಂಗ್ ಟೈಟಲ್ ಬೇ ಆಫ್ ಬೆಂಗಾಲ್ ನೈಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಅಬನೀಂದ್ರನಾಥ್ ಟ್ಯಾಗೋರ್ ಅವರು ಮಾಡಿದಂಥದ್ದು ಅರೇಬಿಯನ್ ನೈಟ್ಸ್ ಅನ್ನುವಂಥ ಒಂದು ಸೀರೀಸ್ ಆಫ್ ಪೇಂಟಿಂಗ್ಸ್. ಇದರಲ್ಲಿ ಕಲ್ಕತ್ತಾದ ಎಮರ್ಜಿಂಗ್ ಕಾಸ್ಮೋಪೊಲಿಟನಿಸಮ್ ಏನಿದೆ ಅದರ ಬಗ್ಗೆ ಸ್ಟೋರೀಸ್ಗಳನ್ನ ಅರೇಬಿಯನ್ ನೈಟ್ಸ್ನಲ್ಲಿ ತಮ್ಮ ಕಲೆನ ಉಪಯೋಗಿಸ್ಕೊಂಡು ಪೇಂಟಿಂಗ್ಸ್ಗಳನ್ನು ಉಪಯೋಗಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ಮೊದಲನೇ ಮತ್ತು 2ನೇ ಸ್ಟೇಟ್ಮೆಂಟ್ಸ್ಗಳು ಅಬನೀಂದ್ರನಾಥ್ ಟ್ಯಾಗೋರ್ ಅವರ ಕಾಂಟ್ರಿಬ್ಯೂಷನ್ ಆಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1 and 2 ಓನ್ಲಿ ಆಗುತ್ತೆ. ನಂತರದಲ್ಲಿ ಇವರ ಬೇರೆ ಪೇಂಟಿಂಗ್ಸ್ಗಳ ವಿಚಾರವಾಗಿ ಮಾತನಾಡಿದೆ ಆದರೆ ಇವರ ಬೇರೆ ಪೇಂಟಿಂಗ್ಸ್ ಹೆಸರುಗಳನ್ನು ನೋಡೋದಾದ್ರೆ ಗಣೇಶ್ ಜನನಿ, ಭಾರತ ಮಾತಾ, ದ ವಿಕ್ಟರಿ ಆಫ್ ಬುದ್ಧ, ಪಾಸಿಂಗ್ ಆಫ್ ಶಾಜಹಾನ್, ಜರ್ನೀಸ್ ಹ್ಯಾಂಡ್, ಬರ್ಡ್ಸ್ ಅಂಡ್ ಅನಿಮಲ್ ಸೀರೀಸ್ ಇವೆಲ್ಲವೂ ಕೂಡ ಅಬನೀಂದ್ರನಾಥ್ ಟ್ಯಾಗೋರ್ ಅವರ ಮಾಸ್ಟರ್ ಪೀಸ್ ಪೇಂಟಿಂಗ್ಸ್ ಗಳಾಗಿದ್ದಾವೆ. ನಂತರದಲ್ಲಿ ಅಬನೀಂದ್ರನಾಥ್ ಟ್ಯಾಗೋರ್ ಅವರು ಹೆಚ್ಚಿನ ಮಟ್ಟದಲ್ಲಿ ಚಿಲ್ಡ್ರನ್ಸ್ ಗಳ ಲಿಟರೇಚರ್ ಅನ್ನ ಬರೆದಿದ್ದಾರೆ. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ಬುಡೋ ಆಂಗ್ಲ, ಕಿರಿರ್ ಪುತುಲ್ ಮತ್ತು ರಾಜ ಖನೀನಿ ಅಂತ ಹೇಳಿ ಕೆಲವೊಂದು ಬುಕ್ಸ್ ಗಳನ್ನ ಬರೆದಿದ್ದಾರೆ. ಇವೆಲ್ಲವೂ ಕೂಡ ಬೆಂಗಾಲಿನಲ್ಲಿ ಚಿಲ್ಡ್ರನ್ಸ್ ಲಿಟರೇಚರ್ ಆಗಿದೆ ಅಂತಾನೆ ಹೇಳ್ಬೋದು. ಇಷ್ಟು ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ಮೊದಲನೇದಾಗಿ ಇವರ ಪೇಂಟಿಂಗ್ಸ್ ಇಂಟ್ರೆಸ್ಟ್, ನಂತರದಲ್ಲಿ ಲಿಟರೇಚರ್ ಇಂಟ್ರೆಸ್ಟ್. ಪೇಂಟಿಂಗ್ಸ್ ಗಳಲ್ಲಿ ಇವರ ಪೇಂಟಿಂಗ್ ಯಾವಾಗಲೂ ಕೂಡ ಹಿಂದೂ ಫಿಲಾಸಫಿ ಮತ್ತೆ
ಇಂಡಿಯನ್ ಫಿಲಾಸಫಿಯ ಸುತ್ತಮುತ್ತ ಇರ್ತಿತ್ತು. ನಂತರದಲ್ಲಿ ಲಿಟರೇಚರ್ ವಿಷಯವಾಗಿ ನೋಡಿದೆ ಆದರೆ ಇವರಿಗೆ ಮಕ್ಕಳ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಬಗ್ಗೆ ಕೇಳಿದ್ದಾರೆ. ಈ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಲ್ಲಿ ಇರುವಂತಹ ಮೇನ್ ಪಾರ್ಟಿಸಿಪೆಂಟ್ಸ್ ಯಾರು ಅಂತ ಹೇಳಿ ಕೇಳಿದ್ದಾರೆ. ನಮಗೆ ಮೊದಲನೇದಾಗಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡಿರ್ಬೇಕಾಗುತ್ತೆ. ಇದೊಂದು ಪ್ರೋಸೆಸ್ ಆಗಿದೆ. ಇದರ ಮುಖಾಂತರವಾಗಿ ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾರೆ. ಯಾವ ವಿಷಯವಾಗಿ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಂಪನಿ ಒಂದು ಪ್ರಾಜೆಕ್ಟ್ ಅನ್ನ ಪ್ರಪೋಸ್ ಮಾಡಿದೆ ಗೌರ್ಮೆಂಟ್ಗೆ ಅಂತ ಹೇಳಿ ಅನ್ಕೋಣ. ಈ ಒಂದು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ನ ವಿಷಯವಾಗಿ ತರ್ತಿದ್ದಾರೆ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಆ ಒಂದು ಪ್ರದೇಶದಲ್ಲಿ ಯಾವ ರೀತಿಯಂತ ಪರಿಸರ ಪರಿಣಾಮಗಳು ಆಗ್ತವೆ ಅನ್ನೋದನ್ನ ಚರ್ಚೆ ಮಾಡುವಂತ ಟಾಪಿಕ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅನ್ನ ತಂದಂತ ಸಂದರ್ಭದಲ್ಲಿ ಅದು ಯಾವ ರೀತಿಯಲ್ಲಿ ಸೋಷಿಯೋ ಎಕನಾಮಿಕ್ ಲೆವೆಲ್ ನಲ್ಲಿ ಹರ್ಟ್ ಮಾಡುತ್ತೆ ಅಥವಾ ಕಲ್ಚರಲ್ ಅಥವಾ ಹ್ಯೂಮನ್ ಹೆಲ್ತ್ ಇಂಪ್ಯಾಕ್ಟ್ಸ್ ಯಾವ ರೀತಿಯಲ್ಲಿ ಆಗುತ್ತೆ, ಅದು ಪ್ರತಿಕೂಲವಾಗುತ್ತಾ ಅಥವಾ ಪ್ರಯೋಜನಕಾರಿಯಾಗುತ್ತಾ ಅಥವಾ ಅನಾನುಕೂಲವಾಗುತ್ತಾ, ಈ ರೀತಿಯಲ್ಲಿ ಇವ್ಯಾಲ್ಯೂಯೇಷನ್ ಮಾಡುವಂತ ಪ್ರೋಸೆಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿದೆ. ಈ ಒಂದು ಪ್ರೋಸೆಸ್ ನಲ್ಲಿ, ಈ ಒಂದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ನಲ್ಲಿ ಟೋಟಲ್ ಆಗಿ 6 ಜನ ಮೇನ್ ಪ್ಲೇಯರ್ಸ್ ಗಳು ಬರ್ತಾರೆ. 6 ಜನ ಸ್ಟೇಕ್ ಹೋಲ್ಡರ್ಸ್ ಅಂತಾನೆ ಹೇಳ್ಬೋದು ಅಥವಾ ಮೇನ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿ ಹೇಳ್ಬೋದು. ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಪ್ರಾಜೆಕ್ಟ್ ಅನ್ನ ಯಾರು ಪ್ರಪೋಸ್ ಮಾಡ್ತಾರೆ ಅವರು ಮೇನ್ ಪಾರ್ಟಿಸಿಪೆಂಟ್ ಆಗಿರ್ತಾರೆ. ನಂತರದಲ್ಲಿ ಎನ್ವಿರಾನ್ಮೆಂಟಲ್ ಕನ್ಸಲ್ಟೆಂಟ್ ನ ಅಪಾಯಿಂಟ್ ಮಾಡುವಂತದ್ದು ಯಾರು ಪ್ರಾಜೆಕ್ಟ್ ನ ಪ್ರಪೋಸ್ ಮಾಡಿರ್ತಾರಲ್ವಾ ಅವರೇ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಎನ್ವಿರಾನ್ಮೆಂಟಲ್ ಕನ್ಸಲ್ಟೆಂಟ್ ಕೂಡ ಹೈರ್ ಮಾಡಿರ್ತಾರೆ. ನಂತರದಲ್ಲಿ ಮೂರನೇದಾಗಿ ಬರುವಂತದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದು ಸ್ಟೇಟ್ ಇಂದ ಬರ್ಬೋದು ಅಥವಾ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆದ್ರೂ ಆಗಿರ್ಬೋದು. ನಂತರದಲ್ಲಿ ಪಬ್ಲಿಕ್ ಗೆ ಒಂದು ಅಧಿಕಾರವಿರುತ್ತೆ ರೈಟ್ಸ್ ಗಳ ವಿಷಯವಾಗಿ ಮತ್ತು ಒಪಿನಿಯನ್ ನ ಪ್ರೆಸೆಂಟ್ ಮಾಡೋದಕ್ಕೆ. ನಂತರದಲ್ಲಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏಜೆನ್ಸಿ ಅಂತ ಇದೆ, ಇವರು ಕೂಡ ಮೇನ್ ಪಾರ್ಟಿಸಿಪೆಂಟ್ ಆಗ್ತಾರೆ. ನಂತರದಲ್ಲಿ ಕೊನೆಯದಾಗಿ ರೀಜನಲ್ ಸೆಂಟರ್ ಇದೆ. ರೀಜನಲ್ ಸೆಂಟರ್ ಯಾರ ಮಿನಿಸ್ಟ್ರಿ ಕೆಳಗಡೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಕೆಳಗಡೆ ಒಂದು ರೀಜನಲ್ ಸೆಂಟರ್ ಅಂತಿದೆ. ಇವರು ಕೂಡ ಈ ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರೋಸೆಸ್ ನಲ್ಲಿ ಮೇನ್ ಪಾರ್ಟಿಸಿಪೆಂಟ್ ಆಗಿರ್ತಾರೆ. ಈ 6 ಸ್ಟೇಕ್ ಹೋಲ್ಡರ್ಸ್ ಗಳು ಯಾರ್ಯಾರು ಅನ್ನೋದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ಮೂವ್ ಆಗಿದಾದ್ರೆ ಇಲ್ಲಿ ಕೊಟ್ಟಿರುವಂತಹ 5 ಆಪ್ಷನ್ಸ್ ಗಳು ಕೂಡ ಸರಿ ಆದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3, 4 and 5 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಸ್ವಾಮ್ ಇಂಟೆಲಿಜೆನ್ಸ್ ನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಒಂದು ಟಾಪಿಕ್ ಯಾಕೆ ನ್ಯೂಸ್ ನಲ್ಲಿ ಇತ್ತು ಅಂತ ಹೇಳಿದ್ರೆ ಲೋಕಸ್ಟ್ ಅಟ್ಯಾಕ್ ಗಳ ಹಿನ್ನೆಲೆಯಲ್ಲಿ ಅಂದ್ರೆ ಮಿಡತೆಗಳ ದಾಳಿಯ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ನ್ಯೂಸ್ ನಲ್ಲಿತ್ತು. ಮೊದಲನೇದಾಗಿ ಲೋಕಸ್ಟ್ ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬಗ್ಗೆ ಮಾತನಾಡೋದಾದ್ರೆ ಅವುಗಳು ಒಂದೊಂದೇ ಸಿಂಗಲ್ ಆಗಿ ಸಾಲಿಟರಿ ಆಗಿ ಇದ್ದಾಗ, ಇಂಡಿವಿಜುವಲ್ ಆಗಿ ಇದ್ದಾಗ ಅವುಗಳು ಹಾರ್ಮ್ಲೆಸ್ ಆಗಿರ್ತವೆ. ಆದರೆ ಇವುಗಳು ಗುಂಪಿನಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ಅವುಗಳ ಬಿಹೇವಿಯರ್ ನಲ್ಲಿ ಚೇಂಜ್ ಆಗುತ್ತೆ. ಇದನ್ನ ನಾವು ಗ್ರೆಗೇರಿಯಸ್ ಫೇಸ್ ಅಂತ ಹೇಳಿ ಕರಿತೇವೆ. ಗ್ರೆಗೇರಿಯಸ್ ಫೇಸ್ ಅಂತ ಹೇಳಿದ್ರೆ ಅವರ ಬಿಹೇವಿಯರ್ ನಲ್ಲಿ ಚೇಂಜಸ್ ಕಾಣುತ್ತೆ. ಯಾವಾಗ ಚೇಂಜಸ್ ಕಾಣುತ್ತೆ? ಮಿಡತೆಗಳು ಗುಂಪಿನಲ್ಲಿ ಕಂಡು ಬಂದಂತಹ ಸಂದರ್ಭದಲ್ಲಿ ಅವುಗಳ ಬಿಹೇವಿಯರ್ ನಲ್ಲಿ ಚೇಂಜಸ್ ಕಾಣುತ್ತೆ. ಇದನ್ನ ಗ್ರೆಗೇರಿಯಸ್ ಫೇಸ್ ಅಂತ ಹೇಳಿ ಕರಿತೇವೆ. ಈ ಸಂದರ್ಭದಲ್ಲಿ ಮಿಡತೆಗಳು ಅತಿ ಹೆಚ್ಚು ಆಕ್ರಮಣಕಾರಿ ಆಗ್ತವೆ. ಇದನ್ನ ನಾವು ಸ್ವಾಮ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಅಂದ್ರೆ ಇದೊಂದು ಕಲೆಕ್ಟಿವ್ ವರ್ಕಿಂಗ್ ಪ್ರೋಸೆಸ್ ಆಗಿದೆ. ಇದರಲ್ಲಿ ಮಿಡತೆಗಳ ಗುಂಪು ಅಥವಾ ಡಿಸೆಂಟ್ರಲೈಸ್ಡ್ ಬೀಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಡಿಸೆಂಟ್ರಲೈಸ್ಡ್ ಅಂತ ಹೇಳಿದ್ರೆ ವಿಕೇಂದ್ರೀಕೃತ ಜೀವಿಗಳು ಅಂತ ಹೇಳಿ, ಅಂದ್ರೆ ಗುಂಪಿನಲ್ಲಿ ಇರುವಂತಹ ಜೀವಿಗಳು, ಇವೆಲ್ಲವೂ ಕೂಡ ಗುಂಪಿನಲ್ಲಿ ಇರುವಂತಹ ಜೀವಿಗಳು ಒಂದು ಯೂನಿಟ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಲೆಕ್ಟಿವ್ ವರ್ಕಿಂಗ್ ಅಂತ ಹೇಳಿ ಕರಿತೇವೆ. ಈ ಒಂದು ಬಿಹೇವಿಯರ್ ಅನ್ನೇ ಸ್ವಾಮ್ ಇಂಟೆಲಿಜೆನ್ಸ್ ಅಂತ ಹೇಳಿ ಟರ್ಮ್ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಬಿಹೇವಿಯರ್ ಅಥವಾ ಈ ಒಂದು ಇಂಟೆಲಿಜೆನ್ಸ್ ಕೇವಲ ಮಿಡತೆಗಳಲ್ಲಿ ಮಾತ್ರ ಕಂಡು ಬರೋದಲ್ಲ, ಪ್ರಾಣಿ ಪಕ್ಷಿಗಳ ಗುಂಪಿನಲ್ಲೂ ಕೂಡ ಕಂಡು ಬರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಫ್ಲಾಕ್ ಆಫ್ ಬರ್ಡ್ಸ್ಗಳ ಪಕ್ಷಿಗಳ ಗುಂಪಿನಲ್ಲೂ ಕೂಡ ಕಂಡು ಬರುತ್ತೆ. ಪಕ್ಷಿಗಳ ಗುಂಪಿನಲ್ಲಿ ಪಕ್ಷಿಗಳು ಹಾರಾಡುತ್ತಿರುವಂತಹ ಸಂದರ್ಭದಲ್ಲಿ ಮುಂದೆ ನೇತೃತ್ವವನ್ನು ಯಾರು ವಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಯಂಗ್ ಬರ್ಡ್ಸ್ಗಳು, ಯುವ ಪಕ್ಷಿಗಳು ನೇತೃತ್ವವನ್ನು ವಹಿಸ್ಕೊಂಡ್ರೆ ಮಧ್ಯದಲ್ಲಿ ವಯಸ್ಸಾಗಿರುವಂತಹ ಪಕ್ಷಿಗಳು ಕಂಡು ಬರುತ್ತೆ. ಅಂದ್ರೆ ಈ ರೀತಿಯಂತ ಒಂದು ಇಂಟೆಲಿಜೆನ್ಸ್ ಬಿಹೇವಿಯರ್, ಅಂದ್ರೆ ಅಟ್ಯಾಕ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಅಟ್ಯಾಕ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗಿರ್ಬೋದು, ಈ ಸಂದರ್ಭದಲ್ಲಿ ಈ ರೀತಿಯಂತ ಬಿಹೇವಿಯರ್ಗಳು ಪಕ್ಷಿಗಳ ಅಥವಾ ಪ್ರಾಣಿಗಳ ಸಮೂಹದಲ್ಲೂ ಕಂಡು ಬರುತ್ತೆ. ಈ ಒಂದು ಕಲೆಕ್ಟಿವ್ ವರ್ಕಿಂಗ್ ಪ್ರೋಸೆಸ್ ಅನ್ನೇ ನಾವು ಸ್ವಾಮ್ ಇಂಟೆಲಿಜೆನ್ಸ್ ಅಂತ ಹೇಳಿ ನಾವು ಟರ್ಮ್ ಮಾಡ್ತೇವೆ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಈ ಒಂದು ಇನಿಷಿಯೇಟಿವ್ ನ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಮೊದಲನೇದಾಗಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅನ್ನುವಂಥದ್ದು ಒಂದು ನೇಷನ್ ವೈಡ್ ಇನಿಷಿಯೇಟಿವ್ ಆಗಿದೆ. ಇದರ ಮುಖಾಂತರವಾಗಿ ಸ್ಟೂಡೆಂಟ್ಸ್ ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅವರುಗಳಿಗೆ ನಾವು ದೈನಂದಿನ ಜೀವನದಲ್ಲಿ ಎದುರಿಸ್ತಿರುವಂತಹ ಕೆಲವೊಂದು ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಹೇಳ್ತಾರೆ. ಈ ಮೂಲಕವಾಗಿ ಅವರಲ್ಲಿ ಹೊಸ ಹೊಸ ಐಡಿಯಾಸ್ ಗಳನ್ನ ಜನರೇಟ್ ಮಾಡುವಂತ ಸಲುವಾಗಿ ಅಥವಾ ಅವರಲ್ಲಿ ಒಂದು ಇನೋವೇಷನ್ ಕಲ್ಚರ್ ಅನ್ನ ಬಿಲ್ಡಪ್ ಮಾಡೋದಕ್ಕೋಸ್ಕರ ಅಥವಾ ಅವರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಗಳನ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವ್ ನ
ದೇಶದಾದ್ಯಂತ ತಂದಿದ್ದಾರೆ, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತ ಹೇಳಿ. ಈ ಒಂದು ಇನಿಷಿಯೇಟಿವ್ 2017, 18 ಮತ್ತು 19 ನಡೆದಿದೆ ಮತ್ತು ಈ ವರ್ಷವೂ ಕೂಡ ನಡೆಯೋದಿದೆ. ಮತ್ತು ಈ ವರ್ಷದ ಥೀಮ್ ಏನಾಗಿದೆ ಅಂತ ಹೇಳಿದ್ರೆ, ನೋ ಪ್ರಾಬ್ಲಮ್ ಇಸ್ ಟೂ ಬಿಗ್, ನೋ ಐಡಿಯಾ ಇಸ್ ಟೂ ಸ್ಮಾಲ್ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಬ್ಲಮ್ ಕೂಡ ದೊಡ್ಡದಲ್ಲ ಅಥವಾ ಯಾವುದೇ ಒಂದು ಐಡಿಯಾ ಕೂಡ ಸಣ್ಣದಲ್ಲ ಅಂತ ಹೇಳಿ. ಇಲ್ಲಿ ನೀಡಿರುವಂತಹ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ 1 and 2 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ PLI ಸ್ಕೀಮ್ನ ಬಗ್ಗೆ ಕೇಳಿದ್ದಾರೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಹೇಳಿದ್ರೆ, ಈ ಒಂದು ಸ್ಕೀಮ್ನ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ 4 to 6% ಅಷ್ಟು ಎಲೆಕ್ಟ್ರಾನಿಕ್ ಕಂಪನೀಸ್ಗಳಿಗೆ ಇನ್ಸೆಂಟಿವ್ಸ್ನ ಪ್ರೊವೈಡ್ ಮಾಡ್ತಾರೆ. ಯಾವ ಕಂಪನೀಸ್ಗಳಿಗೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಕಂಪನೀಸ್ಗಳಿಗೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಮೊಬೈಲ್ ಫೋನ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ಬೋದು. ಆ ಕಂಪನೀಸ್ಗಳಿಗೆ 4 to 6% ಅಷ್ಟು ಇನ್ಸೆಂಟಿವ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಮತ್ತು ಆ ಎಲ್ಲ ಕಂಪನೀಸ್ಗಳು ಭಾರತದಲ್ಲಿಯೇ ಅಂದರೆ ಡೊಮೆಸ್ಟಿಕ್ ಕಂಪನಿ ಆಗಿರಬೇಕು, ಭಾರತದಲ್ಲಿಯೇ ಲೊಕೇಟ್ ಆಗಿರಬೇಕು ಅಂತ ಕಂಪನಿಗಳಿಗೆ 4 to 6% ಅಷ್ಟು ಇನ್ಸೆಂಟಿವ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ನಂತರದಲ್ಲಿ ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ, ಅಂದರೆ ಇನ್ಕ್ರಿಮೆಂಟಲ್ ಸೇಲ್ಸ್ ಆದಂಥ ಸಂದರ್ಭದಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಮೊಬೈಲ್ ಫೋನ್ಸ್ನ ಬೆಲೆ 15,000 ಅಥವಾ ಅದಕ್ಕಿಂತ ಹೆಚ್ಚು ಇದೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಅವುಗಳಿಗೆ ಇನ್ಸೆಂಟಿವ್ 6% ಅಷ್ಟನ್ನು ಪ್ರೊವೈಡ್ ಮಾಡ್ತಾರೆ. ಮತ್ತು ಈ ಇನ್ಸೆಂಟಿವ್ಸ್ಗಳನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಬೇಸ್ ಇಯರ್ನ ಸೆಟ್ ಮಾಡಿರ್ತಾರೆ. ಈಗ ಈ ಒಂದು ಸ್ಕೀಮ್ನ ಕಡೆ ಇರುವಂಥ ಬೇಸ್ ಇಯರ್ ಯಾವುದು ಅಂತ ಹೇಳಿದ್ರೆ 2019 to 20 ಅಂತ ಹೇಳಿ ಈ ವರ್ಷ ಬೇಸ್ ಇಯರ್ ಆಗಿದೆ. ಈ ಒಂದು ಸ್ಕೀಮ್ ಮುಂದಿನ 5 ವರ್ಷದವರೆಗೂ ಈ ವರ್ಷದ ಬೇಸ್ ಇಯರ್ ಪ್ರೈಸಸ್ಗಳನ್ನ ಇಟ್ಕೊಂಡು ಯಾವ ರೀತಿ ಇನ್ಕ್ರಿಮೆಂಟಲ್ ಸೇಲ್ಸ್ ಆಗುತ್ತೆ ಅಥವಾ ಯಾವ ಕಂಪನೀಸ್ಗಳು, ಎಲೆಕ್ಟ್ರಾನಿಕ್ ಕಂಪನೀಸ್ಗಳು ಭಾರತದಲ್ಲಿ ಲೊಕೇಟ್ ಆಗಿದ್ದು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರೆ, ಈ ಎಲ್ಲ ಕಂಪನೀಸ್ಗಳಿಗೆ 4 to 6% ಅಷ್ಟು ಇನ್ಸೆಂಟಿವ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಸ್ಕೀಮನ್ನು ಯಾವ ಮಿನಿಸ್ಟ್ರಿ ತಂದಿದ್ದು ಅಂತ ಹೇಳಿದ್ರೆ, ಮೇಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ, ನ್ಯಾಷನಲ್ ಪಾಲಿಸಿ ಆನ್ ಎಲೆಕ್ಟ್ರಾನಿಕ್ಸ್ 2019. ಈ ಒಂದು ಪಾಲಿಸಿಯ ಕೆಳಗಡೆ ಈ ಒಂದು PLI ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನು ತಂದಿದ್ದಾರೆ. ಇಲ್ಲಿ ನಾವು ಈ ಪ್ರಶ್ನೆಗೆ ಮುಂದುವರೆದಿದ್ದಾದ್ರೆ, ಇಲ್ಲಿ ನೀಡಿರುವಂತಹ ಎರಡೂ ಆಪ್ಷನ್ಸ್ಗಳು ಕೂಡ ಸರಿಯಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ 1 and 2 ಆಗುತ್ತೆ. ನಂತರದಲ್ಲಿ ಕ್ವಿಕ್ ಆಗಿ ಅಡ್ವಾಂಟೇಜಸ್ಗಳನ್ನ, ಈ ಒಂದು ಸ್ಕೀಮಿಂದಾಗಿ ಆಗುವಂತ ಲಾಭಾಂಶಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ನ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಗಳನ್ನ ಗವರ್ಮೆಂಟ್ ಪ್ರೊವೈಡ್ ಮಾಡ್ತಿದೆ. ಆದ ಕಾರಣದಿಂದಾಗಿ ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ ನಲ್ಲಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ನ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಇದರ ಜೊತೆಗೆ ನಮ್ಮ ಭಾರತೀಯ ದೇಶದ ಕಂಪನಿಗಳಿಗೆ ಲಾರ್ಜ್ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಅಟ್ರಾಕ್ಟ್ ಮಾಡೋದಕ್ಕೆ ಸಹಾಯವಾಗುತ್ತೆ. ಈ ರೀತಿಯಲ್ಲಿ ಈ ಒಂದು ಸ್ಕೀಮ್ ಸಹಾಯವಾಗಲಿದೆ ಮುಂದಿನ ದಿನಗಳಲ್ಲಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ನ ಬಗ್ಗೆ ಕೇಳ್ತಿದ್ದಾರೆ. ಈ ಒಂದು ಕಾಯ್ದೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಕಾಯ್ದೆ ಟ್ರೈಬಲ್ ಏರಿಯಾಸ್ಗಳು ಅಂದ್ರೆ ಭಾರತದಲ್ಲಿ ಇರುವಂತಹ ಟ್ರೈಬಲ್ ಏರಿಯಾಸ್ಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದೊಂದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಎಕ್ಸ್ಕ್ಲೂಷನ್ ಆಗಿರುವಂತದ್ದು ಕೇವಲ 6th ಶೆಡ್ಯೂಲ್ ನಲ್ಲಿ ಬರುವಂತ ಟ್ರೈಬಲ್ ಏರಿಯಾಸ್ಗಳು ಮಾತ್ರ. ಯಾವ್ದು ಅಂತ ಹೇಳಿದ್ರೆ ತ್ರಿಪುರಾ, ಮಿಜೋರಾಂ, ಅಸ್ಸಾಂ, ಮೇಘಾಲಯ ಈ ಟ್ರೈಬಲ್ ಏರಿಯಾಸ್ಗಳು ಎಕ್ಸ್ಕ್ಲೂಡ್ ಆಗಿದ್ದಾವೆ ಈ ಒಂದು ಕಾಯ್ದೆ ಅಡಿಯಲ್ಲಿ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾ ಟ್ರೈಬಲ್ ಏರಿಯಾಸ್ಗಳಿಗೂ ಕೂಡ ಈ ಒಂದು ಲಾ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ 6th ಶೆಡ್ಯೂಲ್ ನಲ್ಲಿ ಬರುವಂತಹ ಟ್ರೈಬಲ್ ಏರಿಯಾಸ್ಗಳಿಗೆ ಮಾತ್ರ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗೋದಿಲ್ಲ. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇಂಡಿಯನ್ ಸಿಟಿಜನ್ಶಿಪ್ ಅನ್ನ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗಳಿಗೆ ಕೊಡ್ತಾರೆ ನೇಬರಿಂಗ್ ಕಂಟ್ರೀಸ್ಗಳಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ತುಂಬಾ ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ಆಲ್ ದ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಇದರ ಕೆಳಗಡೆ ಕವರ್ ಮಾಡಿರುವಂತದ್ದು ಕೇವಲ ನಾನ್ ಮುಸ್ಲಿಂ ಮೈನಾರಿಟೀಸ್ಗಳನ್ನ, ಯಾರ್ಯಾರು ರಿಲಿಜಿಯಸ್ ಪರ್ಸಿಕ್ಯೂಷನ್ಗೆ ಒಳಗಾಗಿರ್ತಾರೆ, ಹಿಂದೂಸ್, ಸಿಖ್ಸ್, ಬುದ್ಧಿಸ್ಟ್, ಜೈನ್, ಪಾರ್ಸಿಸ್ ಮತ್ತು ಕ್ರಿಶ್ಚಿಯನ್ಸ್, ಈ 6 ಧರ್ಮೀಯರು ನಮ್ಮ ನೇಬರಿಂಗ್ ಕಂಟ್ರೀಸ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶದಿಂದ ಡಿಸೆಂಬರ್ 31, 2014 ಒಳಗಾಗಿ ನಮ್ಮ ದೇಶದಲ್ಲಿ ನೆಲೆ ಹೊಂದಿದ್ರೆ ಮಾತ್ರ ಅವರುಗಳಿಗೆ ಸಿಟಿಜನ್ಶಿಪ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ಈ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಕೊಟ್ಟಿರುವಂತದ್ದು ಆಲ್ ದ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಫ್ರಮ್ ನೈಬರಿಂಗ್ ಕಂಟ್ರೀಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ನೈಬರಿಂಗ್ ಕಂಟ್ರೀಸ್ಗಳ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆದ ಕಾರಣದಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೈದರ್ 1 nor 2 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಹ್ಯೂಮನ್ ಆಕ್ಟಿವಿಟಿಯನ್ನು ಯಾವ ಝೋನ್ ನಲ್ಲಿ ಮಾಡೋದಕ್ಕೆ ಅವಕಾಶವಿಲ್ಲ ಅಥವಾ ಸ್ಕೋಪ್ ಇಲ್ಲ ಅಂತ ಹೇಳಿ ಕೇಳಿದ್ದಾರೆ. ಹ್ಯೂಮನ್ ಆಕ್ಟಿವಿಟೀಸ್ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಅವಕಾಶ ಇರುವಂತದ್ದು ಕೇವಲ ಬಫರ್ ಝೋನ್ ಮತ್ತು ಟ್ರಾನ್ಸಿಷನ್ ಏರಿಯಾಸ್ಗಳಲ್ಲಿ, ಕೋರ್ ಝೋನ್ ನಲ್ಲಿ ಯಾವುದೇ ರೀತಿಯಂತ ಅವಕಾಶ ಇರೋದಿಲ್ಲ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಕೋರ್ ಝೋನ್ ಸರಿಯಾಗುತ್ತೆ.
ಆಗುತ್ತೆ. ಕೋರ್ ಝೋನ್ ಅನ್ನುವಂಥದ್ದು ಪ್ರೊಟೆಕ್ಟೆಡ್ ಏರಿಯಾ ಅಂತಾನೆ ಹೇಳ್ಬೋದು. ಈ ಒಂದು ರೆಫರೆನ್ಸ್ ಪಾಯಿಂಟ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಕೋಸಿಸ್ಟಮ್ ನ ಮೇಂಟೈನ್ ಮಾಡೋದಕ್ಕೆ ಅಥವಾ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲಿ ಮುಂದಾಗಿರ್ತಾರೆ. ಮತ್ತು ಕೋರ್ ಝೋನ್ ನಲ್ಲಿ ಫಾರೆಸ್ಟ್ ಎಕ್ಸಿಸ್ಟ್ ಆಗಿರುತ್ತೆ ಮತ್ತು ಇದರ ಜೊತೆಗೆ ವೈಲ್ಡ್ ಲೈಫ್ ಕೂಡ ಎಕ್ಸಿಸ್ಟ್ ಆಗಿರುತ್ತೆ. ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ವೈಲ್ಡ್ ಅನಿಮಲ್ಸ್ ಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಆದ್ರೆ ಬಫರ್ ಝೋನ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಫರ್ ಝೋನ್ ನಲ್ಲಿ ಮನುಷ್ಯರು ಅಂದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಇಲ್ಲಿ ಅವಕಾಶವಿರುತ್ತೆ. ಎಕೋ ಟೂರಿಸಂ ಆಗಿರ್ಬೋದು, ರೀಕ್ರಿಯೇಷನ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಆಗಿರ್ಬೋದು, ಅಥವಾ ಫಾರೆಸ್ಟ್ರಿಯನ್ನ ಕಂಡಕ್ಟ್ ಮಾಡೋದಕ್ಕೆ ಮತ್ತು ಬಹುಮುಖ್ಯವಾಗಿ ರಿಸರ್ಚ್ ಮತ್ತು ಎಜುಕೇಶನ್ ಆಕ್ಟಿವಿಟೀಸ್ ಗಳ ವಿಷಯವಾಗಿ ರಿಸರ್ಚ್ ಅನ್ನ ಕಂಡಕ್ಟ್ ಮಾಡೋದಕ್ಕೂ ಕೂಡ ಬಫರ್ ಝೋನ್ ನಲ್ಲಿ ಅವಕಾಶವಿರುತ್ತೆ. ಆದ್ರೆ ಕೋರ್ ಝೋನ್ ನಲ್ಲಿ ಈ ರೀತಿಯಾದಂತಹ ಎಲ್ಲ ಆಕ್ಟಿವಿಟೀಸ್ ಗಳಿಗೆ ಅವಕಾಶವಿರೋದಿಲ್ಲ. ಈ ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಮತ್ತು ಕೋರ್ ಝೋನ್ಸ್ ಗಳನ್ನ ಯಾವ ಒಂದು ಕಾಯ್ದೆ ಕೆಳಗಡೆ ಪ್ರೊಟೆಕ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಕೆಳಗಡೆ ಕೋರ್ ಝೋನ್ ಅನ್ನ ಮೇಂಟೈನ್ ಮಾಡಲಾಗುತ್ತೆ. ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನಪಿಟ್ಕೊಂಡಿರಿ. ನಂತರದಲ್ಲಿ ನಾವು ಕೋರ್ ಝೋನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇದೊಂದು ಪ್ರೊಟೆಕ್ಟೆಡ್ ಏರಿಯಾ ಆಗಿದೆ. ಬಫರ್ ಝೋನ್ ನಲ್ಲಿ ಎಕೋ ಟೂರಿಸಂ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ಗ್ರೇಸಿಂಗ್ ಆಗಿರ್ಬೋದು, ಅಥವಾ ರಿಸರ್ಚ್ ಮಾಡೋದಕ್ಕೆ ಅವಕಾಶವಿರುತ್ತೆ. ನಂತರದಲ್ಲಿ ಬರುವಂತದ್ದು ಟ್ರಾನ್ಸಿಷನ್ ಝೋನ್ ಅಂತ ಹೇಳಿ. ಟ್ರಾನ್ಸಿಷನ್ ಝೋನ್ ಅನ್ನ ಏರಿಯಾ ಆಫ್ ಕೋಆಪರೇಷನ್ ಅಂತ ಹೇಳಿ ಕೂಡ ಕರೀತಾರೆ. ಅಂದ್ರೆ ಈ ಒಂದು ಝೋನ್ ನಲ್ಲಿ ಮನುಷ್ಯರುಗಳು, ಹ್ಯೂಮನ್ ಬೇಯಿಂಗ್ಸ್ ಗಳು ಅವರ ಕೆಲಸವನ್ನ ಮಾಡ್ಕೊಬಹುದಾಗಿದೆ, ವರ್ಕ್ ಮಾಡಬಹುದಾಗಿದೆ, ಇಲ್ಲಿ ಬದುಕಬಹುದಾಗಿದೆ ಮತ್ತು ನ್ಯಾಚುರಲ್ ರಿಸೋರ್ಸ್ ಗಳ ಮೇಲೂ ಕೂಡ ಇವರಿಗೆ ಅಧಿಕಾರವಿರುತ್ತೆ. ಮತ್ತು ಇದರ ಜೊತೆಗೆ ಲೋಕಲ್ ಕಮ್ಯುನಿಟೀಸ್ ಗಳಾಗಿರ್ಬೋದು, ಕನ್ಸರ್ವೇಷನ್ ಏಜೆನ್ಸೀಸ್, ಸೈಂಟಿಸ್ಟ್, ಸಿವಿಲ್ ಅಸೋಸಿಯೇಷನ್ಸ್, ಕಲ್ಚರಲ್ ಗ್ರೂಪ್, ಬಿಸ್ನೆಸ್ಗಳು, ಈ ರೀತಿಯಂತ ಸ್ಟೇಕ್ ಹೋಲ್ಡರ್ಸ್ಗಳು ಎಲ್ಲರೂ ಕೂಡ ಒಟ್ಟಿಗೆ ಒಮ್ಮತದಿಂದ ಅಲ್ಲಿ ವಾಸಿಸುವ ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಆ ಪ್ರದೇಶವನ್ನು ಸಸ್ಟೈನೇಬಲ್ ವೇನಲ್ಲಿ ಅಂದ್ರೆ ಸುಸ್ಥಿರವಾಗಿ ಆ ಒಂದು ಪ್ರದೇಶದಲ್ಲಿ ಡೆವಲಪ್ಮೆಂಟ್ ನ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಇದೊಂದು ಏರಿಯಾ ಆಫ್ ಕೋಆಪರೇಷನ್ ಆಗಿದೆ, ಟ್ರಾನ್ಸಿಷನ್ ಝೋನ್ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಅಂದ್ರೆ ಈ ಒಂದು ಪ್ರಶ್ನೆ ಕೇಳಿರುವಂತದ್ದು ಏನು, ಯಾವ ಒಂದು ಝೋನ್ ನಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಗಳಿಗೆ ಸ್ಕೋಪ್ ಇಲ್ಲ ಅಂತ ಹೇಳಿ ಕೇಳಿದ್ದಾರೆ. ಕೋರ್ ಝೋನ್ ನಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಗಳಿಗೆ ಸ್ಕೋಪ್ ಇರೋದಿಲ್ಲ. ಏಕೆ ಅಂತ ಹೇಳಿದ್ರೆ ಇದೊಂದು ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಏರಿಯಾ ಆಗಿರುತ್ತೆ. ಮತ್ತು ಇದನ್ನ ಯಾವ ಕಾಯ್ದೆ ಅಡಿಗಡೆ ಇದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಕೆಳಗಡೆ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಕೋರ್ ಝೋನ್ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಅಸ್ಟ್ರಾಜೆನೆಕಾದ ಬಗ್ಗೆ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಇದು ನ್ಯೂಸ್ ನಲ್ಲಿ ಇತ್ತು. ಇದು ಯಾವ ವಿಷಯವಾಗಿ ರಿಲೇಟೆಡ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೋವಿಡ್-19 ವ್ಯಾಕ್ಸಿನ್ ಟ್ರಯಲ್ ಅಂತಾನೆ ಹೇಳ್ಬೋದು. ಅಸ್ಟ್ರಾಜೆನೆಕಾ ಅನ್ನುವಂಥದ್ದು ಒಂದು ವ್ಯಾಕ್ಸಿನ್ ಆಗಿದೆ. ಇದನ್ನ ಡೆವಲಪ್ ಮಾಡಿದಂಥದ್ದು ಯಾರು ಅಂತ ಹೇಳಿದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ. ಮತ್ತು ಇತ್ತೀಚೆಗೆ ಇದು ಯಾಕೆ ನ್ಯೂಸ್ ನಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ಇದೆ, DCGI, ಇವರುಗಳು ಟ್ರಯಲ್ಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಅಪ್ರೂವಲ್ ಮಾಡ್ತಾರೆ. ಈಗ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಇರುವಂತಹ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಫೇಸ್ 2 ಮತ್ತು ಫೇಸ್ 3 ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಯಾವ ಒಂದು ವ್ಯಾಕ್ಸಿನ್ ನ ವಿಚಾರವಾಗಿ ಅಂತ ಹೇಳಿದ್ರೆ ಅಸ್ಟ್ರಾಜೆನೆಕಾ ವ್ಯಾಕ್ಸಿನ್ ಅಂತ ಹೇಳಿ ಇದರ ಹೆಸರು. ಇದಕ್ಕೆ ಕೋವಿಶೀಲ್ಡ್ ಅಂತ ಹೇಳಿ ಕೂಡ ಕರೀತಾರೆ ಭಾರತದಲ್ಲಿ. ಈ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಂಡಿರಿ, ಅಸ್ಟ್ರಾಜೆನೆಕಾ ಅಥವಾ ಕೋವಿಶೀಲ್ಡ್ ಅಂತ ಹೇಳಿ. ಈಗ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಇದರ ವಿಚಾರವಾಗಿ ಫೇಸ್ 2 ಮತ್ತು ಫೇಸ್ 3 ಕ್ಲಿನಿಕಲ್ ಟ್ರಯಲ್ಸ್ ಮಾಡೋದಕ್ಕೆ DCGI ಪರ್ಮಿಷನ್ ಕೊಟ್ಟಿದೆ. ಆದ್ರಿಂದಾಗಿ ಈ ಅಸ್ಟ್ರಾಜೆನೆಕಾ ಅನ್ನುವಂಥ ಒಂದು ಟರ್ಮ್ ನ್ಯೂಸ್ ನಲ್ಲಿ ಇತ್ತು. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಡ್ರಾಫ್ಟ್ ಡಿಫೆನ್ಸ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿ 2020 ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇತ್ತೀಚೆಗೆ ನಾವು ನೋಡಿದ್ವಿ ಆತ್ಮ ನಿರ್ಭರ್ ಭಾರತ್ ಪ್ಯಾಕೇಜ್ ನ ಕೆಳಗಡೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಒಂದು ಡಿಫೆನ್ಸ್ ಸೆಕ್ಟರ್ ನಲ್ಲೂ ಕೂಡ ಆತ್ಮ ನಿರ್ಭರ್ ಸೆಲ್ಫ್ ರಿಲಯನ್ಸ್ ಅಥವಾ ಸ್ವಾವಲಂಬನೆಯನ್ನ ತರಬೇಕು ಅಂತ ಹೇಳಿ ಈ ಒಂದು ಡ್ರಾಫ್ಟ್ ಡಿಫೆನ್ಸ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿ 2020 DPEPP 2020 ಅನ್ನು ಅನೌನ್ಸ್ ಮಾಡಿತು. ಇದರ ಮುಖಾಂತರವಾಗಿ ನಮ್ಮ ಭಾರತ ದೇಶದಲ್ಲಿ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಡೈನಾಮಿಕ್, ರೋಬಸ್ಟ್ ಮತ್ತು ಕಾಂಪಿಟೇಟಿವ್ ಆಗಿರುವಂತಹ ಒಂದು ಡಿಫೆನ್ಸ್ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಬೇಕು ಮತ್ತು ಡಿಫೆನ್ಸ್ ಸೆಕ್ಟರ್ ನಲ್ಲಿ ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ಕೊಬೇಕು. ಅಂದ್ರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವಂತಹ ಸರಕುಗಳನ್ನ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಕಡಿಮೆ ಮಾಡಬೇಕು ಮತ್ತು ಎಕ್ಸ್ಪೋರ್ಟ್ ಅನ್ನ ರಫ್ತನ್ನ ಪ್ರಮೋಟ್ ಮಾಡಬೇಕು ನಮ್ಮ ದೇಶದಲ್ಲಿ ಅಂತ ಹೇಳಿ ಕೂಡ ಒಂದು ಆಬ್ಜೆಕ್ಟಿವ್ ಇದೆ ಈ ಒಂದು ಡ್ರಾಫ್ಟ್ ಡಿಫೆನ್ಸ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿನಲ್ಲಿ. ನಂತರದಲ್ಲಿ ನಮ್ಮ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಒಂದು ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕು. ಅದರ ಮುಖಾಂತರವಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನು ಕೂಡ ಪ್ರಮೋಟ್ ಮಾಡಬೇಕು. ಇದರ ಮುಖಾಂತರವಾಗಿ ನಮ್ಮ ಭಾರತ ದೇಶದಲ್ಲಿ ಮುಂದೊಂದು ದಿನ ರೋಬಸ್ಟ್ ಆಗಿರುವಂತಹ ಮತ್ತು ಸೆಲ್ಫ್ ರಿಲಯಂಟ್ ಆಗಿರುವಂತಹ ಡಿಫೆನ್ಸ್ ಇಂಡಸ್ಟ್ರಿಯನ್ನ ಹುಟ್ಟು ಹಾಕಬೇಕು ಅಂತ ಹೇಳಿ ಕೂಡ ಈ ಒಂದು ಪಾಲಿಸಿಯ ಕೆಳಗಡೆ ಆಬ್ಜೆಕ್ಟಿವ್ ಅನ್ನು ಹೊಂದಲಾಗಿದೆ. ಮತ್ತು ಈ ಒಂದು ಪ್ರಶ್ನೆಗೆ ಮುಂದುವರೆದಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇರುವಂತದ್ದು ಯಾವ ಒಂದು ಸ್ಟೇಟ್ಮೆಂಟ್ ಈ ಡ್ರಾಫ್ಟ್ ಡಿಫೆನ್ಸ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿಯ ಕೆಳಗಡೆ ಆಬ್ಜೆಕ್ಟಿವ್ ಆಗಿಲ್ಲ, ನಾಟ್ ಎನ್ ಆಬ್ಜೆಕ್ಟಿವ್ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಮೊದಲನೇ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಸೆಲ್ಫ್ ರಿಲಯನ್ಸ್ ನ ಅಚೀವ್ ಮಾಡಬೇಕು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ.
ಅದು ಕೂಡ 2040 ಒಳಗಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಸೆಲ್ಫ್ ರಿಲಯನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿಯಂತ ಯಾವುದೇ ಆಬ್ಜೆಕ್ಟಿವ್ಸ್ ಮೆನ್ಷನ್ ಆಗಿಲ್ಲ ಈ ಒಂದು ಪಾಲಿಸಿಯ ಕೆಳಗಡೆ. ಅದು ಕೂಡ ಟೈಮ್ ಫ್ರೇಮ್ ಅನ್ನು ಕೂಡ ಈ ಒಂದು ಆಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 2040 ಅಂತ ಹೇಳಿ. ಆದ್ರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಮತ್ತು ಇದೊಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಯಾವುದು ಆಬ್ಜೆಕ್ಟಿವ್ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಮತ್ತು ಮುಂದುವರೆದು ಟೈಮ್ ಫ್ರೇಮ್ ಇರುವಂತಹ ಒಂದು ಆಬ್ಜೆಕ್ಟಿವ್ ಇದೆ ಈ ಒಂದು ಪಾಲಿಸಿ ಕೆಳಗಡೆ. ಅದು ಏನು ಅಂತ ಹೇಳಿದ್ರೆ 2025 ಒಳಗಡೆ ಟೋಟಲ್ ಆಗಿ ಟರ್ನ್ ಓವರ್ 1,75,000 ಕೋಟಿಗಳನ್ನ ಮತ್ತು ಎಕ್ಸ್ಪೋರ್ಟ್ ನಲ್ಲಿ 35,000 ಕೋಟಿಗಳನ್ನ ಗಳಿಕೆ ಮಾಡಬೇಕು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೆಕ್ಟರ್ ನಲ್ಲಿ ಅಂತ ಹೇಳಿ ಒಂದು ಆಬ್ಜೆಕ್ಟಿವ್ ಇದೆ ಈ ಒಂದು ಪಾಲಿಸಿ ಕೆಳಗಡೆ. ಇದನ್ನ ನೀವು ನೋಟ್ ಮಾಡಿಟ್ಕೊಂಡಿರಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರೆ ಆಟೋಮೆಟಿಕ್ ರೂಟ್ ನ ಕೆಳಗಡೆ. ಆಟೋಮೆಟಿಕ್ ರೂಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ನ ಪರ್ಮಿಷನ್ ನ ಪಡ್ಕೊಂಡನೇನೂ ಕೂಡ ಕಮರ್ಷಿಯಲ್ ಮೈನಿಂಗ್ ನ ವಿಚಾರದಲ್ಲಿ 100% ಅಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗೆ ಅವಕಾಶ ಮಾಡಿಕೊಟ್ಟಿದೆ ಗೌರ್ಮೆಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನೆನ್ಪಿಟ್ಕೊಂಡಿರ್ಬೇಕು, ಇಲ್ಲಿ 3 ಕಾನ್ಸೆಪ್ಟ್ ಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ಮೊದಲನೇದಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ, ನಂತರದಲ್ಲಿ ಗೌರ್ಮೆಂಟ್ ರೂಟ್ ಅಂದ್ರೆ ಏನು, ಆಟೋಮೆಟಿಕ್ ರೂಟ್ ಅಂದ್ರೆ ಏನು ಅಂತ ಹೇಳಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಫಾರಿನ್ ಪರ್ಸನ್ ಆಗಿರ್ಬೋದು ಅಥವಾ ಫಾರಿನ್ ಕಂಪನಿ ಆಗಿರ್ಬೋದು ನಮ್ಮ ದೇಶಕ್ಕೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನಮ್ಮ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಮತ್ತು ಅವರು ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಅವರುಗಳಿಗೆ ನಮ್ಮ ಕಂಪನಿನಲ್ಲಿ ಭಾರತೀಯ ಕಂಪನಿಗಳಲ್ಲಿ ಶೇರ್ಸ್ ಹೋಗುತ್ತೆ ಮತ್ತು ಓನರ್ಶಿಪ್ ರೈಟ್ಸ್ ಕೂಡ ಹೋಗುತ್ತೆ. ನಂತರದಲ್ಲಿ ಇದರಲ್ಲಿ 2 ಟೈಪ್ ಬರುತ್ತೆ, ಆಟೋಮೆಟಿಕ್ ರೂಟ್ ಮತ್ತು ಗೌರ್ಮೆಂಟ್ ರೂಟ್ ಅಂತ ಹೇಳಿ. ಗೌರ್ಮೆಂಟ್ ರೂಟ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಫಾರಿನ್ ಪರ್ಸನ್ ಅಥವಾ ಫಾರಿನ್ ಕಂಪನಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ಹೇಳಿದ್ರೆ ಅವರು ಗೌರ್ಮೆಂಟಿನ ಪರ್ಮಿಷನ್ ಪಡ್ಕೊಳ್ಳೇಬೇಕು ಗೌರ್ಮೆಂಟ್ ರೂಟ್ನ ಕೆಳಗಡೆ. ಆದರೆ ಆಟೋಮೆಟಿಕ್ ರೂಟ್ನ ಕೆಳಗಡೆ ಗೌರ್ಮೆಂಟ್ನ ಪರ್ಮಿಷನ್ ಪಡ್ಕೊಂಡನೇನೂ ಕೂಡ ಒಬ್ಬ ಫಾರಿನ್ ಪರ್ಸನ್ ಅಥವಾ ಫಾರಿನ್ ಕಂಪನಿ ಭಾರತ ದೇಶದಲ್ಲಿರುವಂತಹ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಬಹುದಾಗಿದೆ. ಇದನ್ನೇ ನಾವು ಆಟೋಮೆಟಿಕ್ ರೂಟ್ ಅಂತ ಹೇಳಿ ನಾವು ಕರಿತೇವೆ. ನಂತರದಲ್ಲಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಕೆಳಗಡೆ ಈಗ ಹೇಳ್ತಿದ್ದಾರೆ ಆಟೋಮೆಟಿಕ್ ರೂಟ್ನಲ್ಲಿ 100% ಅಷ್ಟು ಕಮರ್ಷಿಯಲ್ ಮೈನಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ಇದರಿಂದಾಗಿ ಆಗುವಂಥ ಬೆನಿಫಿಟ್ಸ್ಗಳು, ಲಾಭಾಂಶಗಳು ಏನೇನು ಈ ಒಂದು ಪಾಲಿಸಿಯಿಂದಾಗಿ ಅಂತ ಹೇಳಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಕೋಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಕಮರ್ಷಿಯಲ್ ಮೈನಿಂಗ್ ಅವಕಾಶ ಮಾಡಿಕೊಟ್ರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಕೋಲ್ ಪ್ರೊಡಕ್ಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಈಗ ಟಾರ್ಗೆಟ್ ಎಷ್ಟು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 1000 ಮಿಲಿಯನ್ ಟನ್ಸ್ ವರೆಗೂ ಕೋಲ್ ಪ್ರೊಡಕ್ಷನ್ ಮಾಡಬೇಕು ಫೈನಾನ್ಷಿಯಲ್ ಇಯರ್ 2023 ಮತ್ತು 24 ಒಳಗಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಪ್ರಸ್ತುತವಾಗಿ 2018 ಮತ್ತು 19 ಡೇಟಾವನ್ನು ನೋಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 730 ಮಿಲಿಯನ್ ಟನ್ಸ್ಗಳ ಕೋಲನ್ನು ನಾವು ಪ್ರೊಡ್ಯೂಸ್ ಮಾಡ್ತಿದ್ದೇವೆ. ಇದನ್ನ 1000 ಮಿಲಿಯನ್ ಟನ್ಸ್ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಕೂಡ ಈ ಒಂದು ಪಾಲಿಸಿಯ ಕೆಳಗಡೆ ಆಬ್ಜೆಕ್ಟಿವ್ ನ ಹೊಂದಿದ್ದಾರೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾರೆ ಕೋಲ್ ಎಕ್ಸ್ಪೋರ್ಟ್ಸ್ ನಲ್ಲಿ ಭಾರತ ಚೈನಾವನ್ನ ರೀಪ್ಲೇಸ್ ಮಾಡಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಮೈನಿಂಗ್ ಮಾಡೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸರಿ, ಕೋಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಇದರ ಜೊತೆಗೆ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ, ಮೈನಿಂಗ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಅದು ಕೂಡ ಸರಿ. ಆದರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಸ್ಗಳ ವಿಚಾರವಾಗಿ ಮಾತನಾಡಿದ್ದೆ ಆದರೆ ನಾವು 2019ರಲ್ಲಿ 235 ಮಿಲಿಯನ್ ಟನ್ಸ್ಗಳನ್ನ ಕೋಲನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ, 730 ಮಿಲಿಯನ್ ಟನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೇವೆ ಮತ್ತು 235 ಮಿಲಿಯನ್ ಟನ್ ಕೋಲನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ. ಈ ತರದ ಸಿಚುವೇಶನ್ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ತುಂಬಾ ಎಕ್ಸ್ಟ್ರೀಮ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದಾರೆ ಚೈನಾವನ್ನ ಭಾರತ ರಿಪ್ಲೇಸ್ ಮಾಡಲಿದೆ ಕೋಲ್ ಎಕ್ಸ್ಪೋರ್ಟ್ಸ್ ನ ವಿಚಾರದಲ್ಲಿ ಅಂತ ಹೇಳಿ. ಇದೊಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗುತ್ತೆ. ಅದರಿಂದಾಗಿ ನೀವು ಇದನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದಾಗಿದೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಕಾಂಪಿಟೇಟಿವ್ನೆಸ್ ನ ಜಾಸ್ತಿ ಮಾಡೋದಕ್ಕೆ ಎನ್ಹಾನ್ಸ್ ಮಾಡೋದಕ್ಕೆ ಸಾಧ್ಯವಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಒಂದ್ ಕಡೆ ಕೋಲ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೀಲ್ ಇಂಡಸ್ಟ್ರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಇನ್ಪುಟ್ ಏನು ಅಂತ ಹೇಳಿದ್ರೆ ಕೋಲ್ ಆಗಿದೆ. ಕೋಲ್ ಅಂದ್ರೆ ಕಲ್ಲಿದ್ದಲಾಗಿದೆ. ಇದು ಚೀಪ್ ಆಗಿ ಸಿಕ್ಕಂತ ಸಂದರ್ಭದಲ್ಲಿ, ಕಡಿಮೆ ಬೆಲೆಗೆ ಸಿಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಒಂದು ಸ್ಪರ್ಧಾತ್ಮಕತೆ, ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಅವರಿಗೆ ಚೀಪ್ ಆಗಿ ಇನ್ಪುಟ್ ಸಿಗೋದ್ರಿಂದ ಇವರು ಕೂಡ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಪ್ರೊಡಕ್ಷನ್ ಮತ್ತೆ ಎಫಿಷಿಯನ್ಸಿನ ಜಾಸ್ತಿ ಮಾಡಬಹುದಾಗಿದೆ. ಆದ್ರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್, ಮೂರನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಪ್ರೈಮರಿ ಆಕ್ಟಿವಿಟೀಸ್ ಗಳ ಜೊತೆಗೆ ಸೆಕೆಂಡರಿ ಆಕ್ಟಿವಿಟೀಸ್, ಪ್ರೈಮರಿ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಕೋಲ್ ಮೈನಿಂಗ್ ಆಗುತ್ತೆ ಮತ್ತು ಸೆಕೆಂಡರಿ ಆಕ್ಟಿವಿಟೀಸ್ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಆಗುವಂತ ಪ್ರೊಸೆಸಿಂಗ್ ವರ್ಕ್ ಆಗುತ್ತೆ. ಪ್ರೈಮರಿ ಆಕ್ಟಿವಿಟೀಸ್ ಮತ್ತು ಸೆಕೆಂಡರಿ ಆಕ್ಟಿವಿಟೀಸ್ಗಳ ಕನೆಕ್ಟಿವಿಟಿಯನ್ನ ಈ ಒಂದು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಅವರು ಇಲ್ಲಿ ನೀಡಿದ್ದಾರೆ. ಅದನ್ನಾಗಿ ಇಲ್ಲಿ ನೀಡಿರುವಂತಹ ಮೊದಲನೇ ಮತ್ತು ಮೂರನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1 and 3 ಓನ್ಲಿ ಆಗುತ್ತೆ.
ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಫೇಸ್ಲೆಸ್ ಇ ಅಸೆಸ್ಮೆಂಟ್ ನ ಬಗ್ಗೆ ಇದರ ಕುರಿತಾಗಿ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಫೇಸ್ಲೆಸ್ ಇ ಅಸೆಸ್ಮೆಂಟ್ ಇದನ್ನ ಮೊದಲ ಬಾರಿಗೆ ಅನೌನ್ಸ್ ಮಾಡಿದಂಥದ್ದು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಅವರು ತಮ್ಮ 2019ನೇ ಬಜೆಟ್ ಸ್ಪೀಚ್ ನಲ್ಲಿ ಈ ಒಂದು ಫೇಸ್ಲೆಸ್ ಇ ಅಸೆಸ್ಮೆಂಟ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡ್ತಾರೆ. ಈ ಒಂದು ಸ್ಕೀಮ್ ನ ಮುಖಾಂತರವಾಗಿ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಟ್ರಾನ್ಸ್ಪರೆನ್ಸಿನ ತರಬೇಕು ಅಂತ ಹೇಳಿ ಈ ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳೋದಾದ್ರೆ ನಾನೊಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಭಾವಿಸೋಣ. ನಾನು ಇನ್ಕಮ್ ಟ್ಯಾಕ್ಸ್ ನ ವಿಚಾರದಲ್ಲಿ ಒಂದು ಕೇಸ್ ರೈಸ್ ಆಗಿದೆ ನನ್ನ ವಿಷಯವಾಗಿ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಬ್ಬ ಅಸೆಸಿಂಗ್ ಆಫೀಸರ್ನ ಅಪಾಯಿಂಟ್ ಮಾಡ್ತಾ ಇದ್ರು ಮತ್ತು ನನ್ನ ನಡುವೆ ಮತ್ತು ಅಸೆಸಿಂಗ್ ಆಫೀಸರ್ನ ನಡುವೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ನ ನಡುವೆ ಮತ್ತು ಅಸೆಸಿಂಗ್ ಆಫೀಸರ್ನ ನಡುವೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರ್ತಾ ಇತ್ತು. ಅವರು ನನ್ನ ಕಾಂಟ್ಯಾಕ್ಟ್ಗೆ ಬಂದು ಈ ಒಂದು ಕೇಸ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಈ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಇನ್ಕನ್ವೀನಿಯನ್ಸ್ ಬಿಲ್ಡ್ ಆಗ್ತಾ ಇತ್ತು ಮತ್ತು ಟ್ಯಾಕ್ಸ್ ಪೇಯರ್ಗೂ ಕೂಡ ಪರ್ಸನಲಿ ತೊಂದರೆ ಆಗುವಂಥ ಸಂದರ್ಭವೂ ಇತ್ತು ಮತ್ತು ಟೈಮ್ ಕೂಡ ಹೆಚ್ಚಿನದಾಗಿ ಬೇಕಾಗ್ತಾ ಇತ್ತು. ಆದರೆ ಈಗ ಫೇಸ್ಲೆಸ್ ಇ ಅಸೆಸ್ಮೆಂಟ್ನ ಮುಖಾಂತರವಾಗಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ರ್ಯಾಂಡಮ್ ಆಗಿ ಒಬ್ಬ ಅಸೆಸಿಂಗ್ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ ಮತ್ತು ಈ ಹಿಂದೆ ಯಾವ ರೀತಿಯಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ನ ಮುಖಾಂತರವಾಗಿ ಕೇಸ್ ಸಾಲ್ವ್ ಆಗ್ತಿತ್ತು ಅದನ್ನು ಈಗ ಆನ್ಲೈನ್ ಮುಖಾಂತರವಾಗಿ ಆನ್ಲೈನ್ ಆಗಿ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡೋದ್ರ ಮುಖಾಂತರವಾಗಿ ಈಗ ಹಿಂದೆ ಇದ್ದಂಥ ಫಿಸಿಕಲ್ ಕಾಂಟ್ಯಾಕ್ಟ್ನ ಎಲಿಮಿನೇಟ್ ಮಾಡೋದಕ್ಕೆ ಈ ಒಂದು ಸ್ಕೀಮ್ ಮುಂದಾಗಿದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಹ್ಯೂಮನ್ ಇಂಟರ್ಫೇಸ್ ಕಡಿಮೆ ಆಗ್ತಾ ಇದೆ, ಇದರ ಜೊತೆಗೆ ಫಿಸಿಕಲ್ ಇಂಟರ್ಫೇಸ್ ಕೂಡ ಕಡಿಮೆ ಆಗ್ತಿದೆ. ಅಸೆಸಿಂಗ್ ಆಫೀಸರ್ ಮತ್ತು ಅಸೆಸಿ ಅಥವಾ ಟ್ಯಾಕ್ಸ್ ಪೇಯರ್ನ ನಡುವೆ ಮತ್ತು ಇದರ ಜೊತೆಗೆ ಅನಾನಿಮಿಟಿ ಇದರ ಮುಖಾಂತರವಾಗಿ ಟ್ರಾನ್ಸ್ಪರೆನ್ಸಿಯನ್ನು ಕೂಡ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ತರಬೇಕು ಅಂತ ಹೇಳಿ ಮತ್ತು ಕರಪ್ಷನ್ ಇನ್ಸ್ಟೆನ್ಸಸ್ಗಳನ್ನು ಕಡಿಮೆ ಮಾಡಬೇಕು ಅಥವಾ ಪರ್ಸನಲ್ ಹರಾಸ್ಮೆಂಟ್ ಹಿಂದೆ ಏನಾಗ್ತಾ ಇತ್ತು ಇವುಗಳನ್ನೆಲ್ಲವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಫೇಸ್ಲೆಸ್ ಇ ಅಸೆಸ್ಮೆಂಟ್ನ ತಂದಿದ್ದಾರೆ. ಮತ್ತು ಇದನ್ನು ಈಗ 8 ಸಿಟಿಗಳಲ್ಲಿ ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಬ್ಯಾಂಗ್ಳೂರ್, ಹೈದರಾಬಾದ್, ಅಹಮದಾಬಾದ್ ಮತ್ತು ಪುಣೆ ಈ 8 ಸಿಟೀಸ್ಗಳಲ್ಲಿ ಈ ಒಂದು ಸ್ಕೀಮ್ ಅನ್ನು ಕವರ್ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಫೇಸ್ಲೆಸ್ ಇ ಅಸೆಸ್ಮೆಂಟ್ನ ಕುರಿತಾಗಿ ನೆನಪಿಟ್ಕೊಂಡಿರಬೇಕು. ಮತ್ತು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ, ಇನ್ಕಮ್ ಟ್ಯಾಕ್ಸ್ ಸ್ಕ್ರೂನಿಟಿ ಅಸೆಸ್ಮೆಂಟ್ ಅಂತ ಹೇಳಿ. ಅಂದ್ರೆ ಆದಾಯ ತೆರಿಗೆನ ಪರಿಶೀಲನೆ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ಬಜೆಟ್ 2019ರಲ್ಲಿ ಅನೌನ್ಸ್ ಮಾಡಲಾಗಿದೆ. ಆದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯನ್ನ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ನ ವಿಚಾರವಾಗಿ ಪಿಸಾ ಬಗ್ಗೆ ಕೇಳಿದ್ದಾರೆ. ಇಲ್ಲಿ 3 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದರ ಮುಖಾಂತರವಾಗಿ ಇದರ ಬೇಸಿಕ್ಸ್ ಅನ್ನು ಕೂಡ ನಾವೀಗ ಕವರ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ಯುನೆಸ್ಕೋ ಈ ಒಂದು ಪಿಸಾ ಇನಿಷಿಯೇಟಿವ್ನ ಕವರ್ ಮಾಡುತ್ತೆ, ಕೋಆರ್ಡಿನೇಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ನಮಗೆ ನೋಡಿದಾಕ್ಷಣ ಯುನೆಸ್ಕೋ ಅಂತ ಹೇಳಿ ಭಾಸವಾಗುತ್ತೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಇರುವಂಥದ್ದು ಎಜುಕೇಷನ್ ಅಥವಾ ಸ್ಟೂಡೆಂಟ್ ಅಸೆಸ್ಮೆಂಟ್ನ ವಿಚಾರವಾಗಿ. ಮತ್ತು ಯುನೆಸ್ಕೋದ ಫುಲ್ ಫಾರ್ಮ್ ನೋಡಿದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಅಂದ್ರೆ ಇಲ್ಲಿ ಎಜುಕೇಷನ್ ಅನ್ನುವಂಥ ವರ್ಡ್ ಕೂಡ ಬಂದಿದೆ. ಅಂದ್ರೆ ಈಸಿಯಾಗಿ ಕನ್ಫ್ಯೂಷನ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ಪ್ರಿಪೇರ್ ಮಾಡಿದ್ದಾರೆ. ಆದ್ರೆ ಈ ಒಂದು ಇನಿಷಿಯೇಟಿವ್ ನ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಈ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿದಂಥದ್ದು ಅಥವಾ ಕೋಆರ್ಡಿನೇಟ್ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ OECD, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್. OECD ಇದನ್ನ ಕೋಆರ್ಡಿನೇಟ್ ಮಾಡುತ್ತೆ. ಆದ್ರಿಂದಾಗಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅನ್ನ ನೀವು ಎಲಿಮಿನೇಟ್ ಮಾಡಬಹುದಾಗಿದೆ. ನಂತರದಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಇಂಟರ್ನ್ಯಾಷನಲ್ ಅಸೆಸ್ಮೆಂಟ್ ಮೆಷರ್ ಆಗಿದೆ. ಇದರ ಮುಖಾಂತರವಾಗಿ 15 ವರ್ಷದ ಮಕ್ಕಳಲ್ಲಿ ರೀಡಿಂಗ್ ಅನ್ನ, ಮ್ಯಾಥಮೆಟಿಕ್ಸ್ ಅನ್ನ ಅಥವಾ ಸೈನ್ಸ್ ಲಿಟರೇಸಿಯನ್ನ ಅಸೆಸ್ ಮಾಡುವಂಥದ್ದು, ಮೌಲ್ಯಮಾಪನ ಮಾಡುವಂಥ ಕೆಲಸವನ್ನ ಈ ಒಂದು ಇನಿಷಿಯೇಟಿವ್ ನ ಕೆಳಗಡೆ ಮಾಡ್ತಾರೆ. ಅದು ಕೂಡ 3 ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಈ ಒಂದು ಪಿಸಾ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಕೆಳಗಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಮೌಲ್ಯಮಾಪನ ಮಾಡ್ತಾರೆ. ಈ ಎಲ್ಲ ಏರಿಯಾಸ್ಗಳಲ್ಲಿ ರೀಡಿಂಗ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಲಿಟ್ರಸಿ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಮೌಲ್ಯಮಾಪನ ಮಾಡ್ತಾರೆ. ಮತ್ತು ಈ ಒಂದು ಇನಿಷಿಯೇಟಿವ್ನ ಕಂಡಕ್ಟ್ ಮಾಡುವಂಥದ್ದು ಕೂಡ 3 ವರ್ಷಗಳಿಗೊಮ್ಮೆ. ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನಪಿಟ್ಕೊಂಡಿರಿ. ಆದ್ರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ನಂತರದಲ್ಲಿ 3ನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಾರತ ಈ ಒಂದು ಪಿಸಾ ಇನಿಷಿಯೇಟಿವ್ನ ಕೆಳಗಡೆ ಮೊದಲನೇ ಬಾರಿಗೆ ಪಾಲ್ಗೊಳ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಭಾರತ ಮುಂದಿನ ವರ್ಷ 2021ರಲ್ಲಿ ಈ ಒಂದು ಪಿಸಾ ಟೆಸ್ಟ್ನ ಕೆಳಗಡೆ ಪಾರ್ಟಿಸಿಪೇಟ್ ಮಾಡುತ್ತೆ. ಮತ್ತು ಹಿಂದೆ 2009ರಲ್ಲಿ ಪಿಸಾದ ಈ ಒಂದು ಇನಿಷಿಯೇಟಿವ್ನ ಕೆಳಗಡೆ ಭಾರತ ಪಾಲ್ಗೊಂಡಿತ್ತು. ಭಾರತ ಆ ಸಂದರ್ಭದಲ್ಲಿ ತುಂಬ ಪೂರಾಗಿ ಪರ್ಫಾರ್ಮ್ ಮಾಡಿತ್ತು. ಟೋಟಲ್ ಆಗಿ 74 ಕಂಟ್ರೀಸ್ಗಳಲ್ಲಿ ನಮ್ಮ ಭಾರತ ದೇಶ 73ನೇ ರ್ಯಾಂಕ್ ಅನ್ನ ಪಡ್ಕೊಂಡಿತ್ತು. ಆದ್ರಿಂದಾಗಿ ಇಲ್ಲಿ ನೀಡಿರುವಂಥ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಾವು ಮೊದಲನೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ನಾವು ಈ ಹಿಂದೆ ಕೂಡ ಈ ಒಂದು ಪಿಸಾ ಇನಿಷಿಯೇಟಿವ್ನ ಕೆಳಗಡೆ ಭಾರತ ಪಾರ್ಟಿಸಿಪೇಟ್ ಮಾಡಿದೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ.
ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಜಾರಿಗೆ ಬಂದಂಥದ್ದು ಯಾವಾಗ ಅಂತ ಹೇಳಿದ್ರೆ ಈ ವರ್ಷ ಜುಲೈ 20, 2020 ಇದು ಎಫೆಕ್ಟಿಗೆ ಬಂತು. ಆದ್ರಿಂದಾಗಿ ಈ ಒಂದು ಟಾಪಿಕ್ ಈಗ ನ್ಯೂಸ್ನಲ್ಲಿದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕೆಳಗಡೆ ಇಲ್ಲಿ ಹೇಳ್ತಾ ಇದ್ದಾರೆ ಇ ಕಾಮರ್ಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇ ಕಾಮರ್ಸ್ ಅನ್ನು ಕೂಡ ಅಂದ್ರೆ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀನ್ಸ್ ಇಂದ ಯಾವುದೇ ರೀತಿಯಂತ ಶಾಪಿಂಗ್ ಆಗಿರ್ಬೋದು, ಟೆಲಿ ಶಾಪಿಂಗ್ ಆಗಿರ್ಬೋದು, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ನೇರವಾಗಿ ಮಾರುವಂತ ಪ್ರಕ್ರಿಯೆ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕೆಳಗಡೆ ಇನ್ಕ್ಲೂಡ್ ಮಾಡಲಾಗಿದೆ. ಆದ್ರಿಂದಾಗಿ ಈ ಒಂದು ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ CCPA ನ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕೆಳಗಡೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಕೂಡ ಕನ್ಸ್ಯೂಮರ್ಸ್ಗಳ ರೈಟ್ಸ್ಗಳನ್ನ, ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕೆಳಗಡೆ CCPA ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರವಾಗಿ ಕನ್ಸ್ಯೂಮರ್ಸ್ಗಳ ರೈಟ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತು ಎನ್ಫೋರ್ಸ್ ಮಾಡೋದಕ್ಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡೋದಿದೆ. ಇದರ ಮುಖಾಂತರವಾಗಿ ಯಾವುದೇ ರೀತಿಯಲ್ಲಿ ಕನ್ಸ್ಯೂಮರ್ ಹಕ್ಕುಗಳು ಅಥವಾ ರೈಟ್ಸ್ಗಳು ಏನಾದರೂ ವೈಲೇಟ್ ಆದರೆ ಅಥವಾ ಟ್ರೇಡ್ ಪ್ರಾಕ್ಟೀಸಸ್ಗಳಲ್ಲಿ ಏನಾದರೂ ಮೋಸ ಆದರೆ ಅಥವಾ ಅಡ್ವರ್ಟೈಸ್ಮೆಂಟ್ಸ್ಗಳು ಮಿಸ್ಲೀಡಿಂಗ್ ಆದರೆ ಅಂಥ ಸಂದರ್ಭದಲ್ಲಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ಬೋದು. ಮತ್ತು ಈ ಒಂದು CCPA ಹೆಡ್ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಇದರಲ್ಲಿ ಇನ್ವೆಸ್ಟಿಗೇಷನ್ ವಿಂಗ್ ಅಂತ ಹೇಳಿ ಇರುತ್ತೆ. ಇದರ ಹೆಡ್ ಡೈರೆಕ್ಟರ್ ಜನರಲ್ ಅವರು ಆಗಿರ್ತಾರೆ. ಇವರುಗಳು ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಕನ್ಸ್ಯೂಮರ್ಗಳ ರೈಟ್ಸ್ಗಳ ವಿಷಯವಾಗಿ ವೈಲೇಷನ್ ಕಂಡು ಬಂದಂಥ ಸಂದರ್ಭದಲ್ಲಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಸರಿ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹೇಳೋದನ್ನ ಮರ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕೆಳಗಡೆ ಈ ಒಂದು ಆಕ್ಟ್ ನ ಕೆಳಗಡೆ 6 ಕನ್ಸ್ಯೂಮರ್ ರೈಟ್ಸ್ ಗಳನ್ನ ಕೊಟ್ಟಿದ್ದಾರೆ. 6 ರೈಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ರೈಟ್ಸ್ಗಳು, ಆ ಹಕ್ಕುಗಳು ಯಾವುದಾದ್ರು ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ರೈಟ್ ಟು ಸೇಫ್ಟಿ, ಸುರಕ್ಷತೆಯ ಹಕ್ಕನ್ನು ನೀಡಿದ್ದಾರೆ. ರೈಟ್ ಟು ಬಿ ಇನ್ಫಾರ್ಮ್ಡ್, ತಿಳಿಸುವ ಹಕ್ಕನ್ನು ನೀಡಿದ್ದಾರೆ. ರೈಟ್ ಟು ಚೂಸ್, ಆಯ್ಕೆ ಮಾಡುವ ಹಕ್ಕು. ರೈಟ್ ಟು ಬಿ ಹರ್ಡ್ ಅಂದ್ರೆ ಕೇಳುವಂತಹ ಹಕ್ಕು. ರೈಟ್ ಟು ಸೀಕ್ ರಿಡ್ರೆಸಲ್ ಅಂತ ಹೇಳಿದ್ರೆ ಪರಿಹಾರವನ್ನ ಪಡೆಯುವಂತಹ ಹಕ್ಕು. ಮತ್ತು ಇದರ ಜೊತೆಗೆ ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್, ಗ್ರಾಹಕ ಶಿಕ್ಷಣದ ಹಕ್ಕು. ಈ ರೀತಿಯಾದಂಥ 6 ರೈಟ್ಸ್ಗಳನ್ನ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಈ ಪಾಯಿಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದಾಗಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನುವಂಥದ್ದನ್ನ ಲಾಂಚ್ ಮಾಡಿರುವಂಥದ್ದು ಯಾರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇದರಲ್ಲಿ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ಸ್ ಅಂತ ಹೇಳಿ ಒಂದು ಆಫೀಸ್ ಇದೆ. ಈ ಒಂದು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ಈ ಒಂದು ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಡಿಸೈನ್ ಮಾಡಿದೆ, ಡೆವಲಪ್ ಮಾಡಿದೆ ಮತ್ತು ಇದನ್ನು ಹೋಸ್ಟ್ ಮಾಡುತ್ತಿರುವಂಥದ್ದು ಕೂಡ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಆಗಿದೆ. ನಂತರದಲ್ಲಿ ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಯಾಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಚುನಾಯಿತದಾರ ಮತ್ತು ಮತದಾರರ ನಡುವೆ ಅಂತರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ. ಮತ್ತು ಯಾವ ರೀತಿಯಲ್ಲಿ ಅಂತರವನ್ನು ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರೆ ದೇಶದ ಆಡಳಿತದ ವಿಷಯದಲ್ಲಿ ಅಥವಾ ಅಭಿವೃದ್ಧಿಯ ವಿಷಯದಲ್ಲಿ ಭಾರತೀಯ ನಾಗರಿಕನ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿಕೊಂಡು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಹೊಸ ಪಾಲಿಸಿನ ತಂದಿದ್ದಾರೆ ಅಥವಾ ಯಾವುದಾದ್ರೂ ಒಂದು ಕಾಯ್ದೆನ ತಂದಿದ್ದಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಒಪಿನಿಯನ್ ಅಂದ್ರೆ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ, ಒಬ್ಬ ಕಾಮನ್ ಸಿಟಿಸನ್ ಇಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಅಂತರವನ್ನ ಅಂದ್ರೆ ಮತದಾರ ಮತ್ತು ಚುನಾಯಿತದಾರ, ಎಲೆಕ್ಟೋರೇಟ್ ಮತ್ತು ಎಕ್ಸಿಕ್ಯೂಟಿವ್ ಇವರುಗಳ ನಡುವೆ ಏನು ಅಂತರ ಇದೆ ಇದನ್ನ ಕಡಿಮೆ ಮಾಡಬೇಕು ಅಂತಾನೆ ಈ ಒಂದು ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಸ್ಟಾಬ್ಲಿಷ್ ಮಾಡಿದೆ ಮತ್ತು NIC ಇದನ್ನ ಹೋಸ್ಟ್ ಮಾಡ್ತಾ ಇದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಇನಿಷಿಯೇಟಿವ್ ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಇನಿಷಿಯೇಟಿವ್ ನ 12 ಸ್ಟೇಟ್ ಗೌರ್ಮೆಂಟ್ಸ್ಗಳು ಲಾಂಚ್ ಮಾಡಿದ್ದಾವೆ. ಯಾವುದಾದ್ರು ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಹರಿಯಾಣ, ಮಧ್ಯಪ್ರದೇಶ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮಣಿಪುರ್, ತ್ರಿಪುರಾ, ಛತ್ತೀಸ್ಗಢ, ಜಾರ್ಖಂಡ್, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್. ಈ 12 ಸ್ಟೇಟ್ ಗೌರ್ಮೆಂಟ್ಸ್ಗಳು ಈ ಒಂದು ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದ್ದಾರೆ. ನಂತರದಲ್ಲಿ ಈ ಪ್ರಶ್ನೆಗೆ ಮುಂದುವರೆದಿದ್ದಾದ್ರೆ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಕಾಮನ್ ಪ್ಲಾಟ್ಫಾರ್ಮ್ ಆಗಿದೆ. ಇದರ ಮುಖಾಂತರವಾಗಿ ಗವರ್ನೆನ್ಸ್ ಐಡಿಯಾಸ್ಗಳನ್ನು ಕ್ರೌಡ್ ಸೋರ್ಸ್ ಮಾಡಬಹುದಾಗಿದೆ ಭಾರತೀಯ ಪ್ರಜೆಗಳಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಗವರ್ನೆನ್ಸ್ ನಲ್ಲಿ ಅಂತ ಹೇಳಿದ್ರೆ ದೇಶದ ಆಡಳಿತದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೇನೆ ಈ ಒಂದು ಮೈ ಗವರ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಎಲೆಕ್ಟೋರೇಟ್ ಮತ್ತು ಎಕ್ಸಿಕ್ಯೂಟಿವ್ ನ ನಡುವೆ ಗ್ಯಾಪ್ ಅನ್ನು ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮತದಾರ ಮತ್ತು ಚುನಾಯಿತದಾರನ ನಡುವೆ ಅಂತರವನ್ನ ಕಡಿಮೆ ಮಾಡಬೇಕು ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೋತ್ 1 and 2 ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಈ
ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ಎಸ್ಟಾಬ್ಲಿಷ್ ಮಾಡಿರುವಂತದ್ದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು NIC ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ಸ್ ಅಂತ ಹೇಳಿ ಒಂದು ಅಟ್ಯಾಚ್ಡ್ ಆಫೀಸ್ ಇದೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ. ಈ ಒಂದು NIC ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಈ ಒಂದು ಮೈ ಗವರ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಡಿಸೈನ್ ಮಾಡಿದೆ, ಡೆವಲಪ್ ಮಾಡಿದೆ ಮತ್ತು ಹೋಸ್ಟ್ ಮಾಡಿದೆ ಅಂತ ಹೇಳಿ ಈ ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೆನಪಿಟ್ಕೊಂಡಿರಿ. ಇಷ್ಟು ಸಮಯ ಈ ಒಂದು ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.